गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः हरि ओम नरसिंहो किल ज्ञानमतध्वान्त दिवाकरः जयत्यमित सज्ञान सुख शक्ति पयोनिधिः नित्यवद्ये नित्यभद्रे लक्ष्मी लक्षण लक्षिते हरिपत्नी जगत्कर्त्री वरधात्री नमोस्तुते प्रथमो हनुमन्नामा द्वितीयो भीमैव च पूर्ण प्रज्ञस्तृतीयस्तु भगवत्कार्य साधकः तीर्थानामुत्तमं तीर्थं वनानामुत्तमं वनं क्षेत्राणामुत्तम क्षेत्रं मम वृन्दावनं द्विजः नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वे बहि यस्य वा कामधेनुर्नः कामितार्थान् प्रयच्छति सेवेतं जय योगीन्द्रं कामभाणचिदं सदा अर्तिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे श्रीरामपादाम्बुजासक्तं राघवेन्द्रगुरुप्रियं मुनीन्द्रयोगिनं सेवे कामितार्थप्रदायकम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे आगतादित्रिकालग्नं माघमार्तविशारदं त्यागभोगसमायुक्तं वागण्णादिगुरुं भजे दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे शेषांशसुब्बरायाख्यं दासार्यज्ञानिसेवितं भूसुरोद्धरणे निष्ठं वासरवासरहं भजे श्री पद्मनाभदास गुरुभ्यो नमः हयग्रीवपदाम्बोजमानसं स्वाधीशप्रियं गुरुगोविन्द विठ्ठलदासवर्यं गुरुं वन्दे निरन्तरम् आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः श्री गुरुभ्यो नमः गुप्तवर साधन कर्मनिष्ठं गुरुगोविन्द विठ्ठलवर शिष्यं नाना ग्रंथादि प्रमाण पूरित कर्तम नमामि गुरु श्री तिरुमलेश हरि विठ्ठलಂ श्री गुरुभ्यो नमः हरि ओम ಜಗನ್ನಾಥದಾಸರಿಂದ ರಚಿತವಾದ ಮಂಗಳಾಚರಣ ಸಂಧಿಯ ಸಂಪೂರ್ಣ ಎಲ್ಲ ಪದ್ಯಗಳ ಚಿಂತನೆ ನಡೆದಿದೆ. ಆ ಮಂಗಳಾಚರಣ ಸಂಧಿಯ ಈ ಮಂಗಳವನ್ನು ಮಾಡ್ತಾ ಇದ್ದೀವಿ. ಈ ಕಾಲದಲ್ಲಿ ಜಗನ್ನಾಥದಾಸರು ತಮ್ಮ ಬಿಂಬಮೂರ್ತಿಯ ಪ್ರಾರ್ಥನೆ ಮಾಡದಂಥ ಆ ಕೃತಿಯನ್ನ ಮೊದಲಿಗೆ ಹಾಡಿ ತದನಂತರದಲ್ಲಿ ಈ ಏನು ಮಂಗಳಾಚರಣೆ ಸಂಧಿ ಚಿಂತನೆ ನಡೆದಿದೆ ಅದನ್ನು ಜಗನ್ನಾಥದಾಸರ ಅಂತರ್ಯಾಮಿಯಾದ ಜಗನ್ನಾಥ ವಿಠಲನಿಗೆ ಅರ್ಪಣೆ ಮಾಡೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನರಸಿಂಹ ಪಾಯಿ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಯಿ ಲಕ್ಷ್ಮೀ ನರಸಿಂಹ ನರಸಿಂಹ ನಮಿಪೆ ನಾನಿನ್ನ ಚಾರು ಚರಣ ಕಮಲಕ್ಕೆ ನೀಯನ್ನ ಆಹಾರವ ಪೀಡಿದು ನಿಜ ಶರಣೆಂದೆನಿಸೋ ಅಸುರ ಕರುಣಾಂಬುದಿ ಗರುಡ ವಾಹನ ಲಕ್ಷ್ಮೀ ನರಸಿಂಹ ಪಾಯಿ ಲಕ್ಷ್ಮೀ ನರಸಿಂಹ ತರಳ ಪ್ರಹ್ಲಾದನ ನುಡಿಯ ಕೇಳಿ ತ್ವರಿತದಿ ಬಂದ್ಯೋ ಎನ್ನೊಡೆಯ ಏನು ಕರುಣಾಳು ಭಕ್ತರ ಬಿಡೆಯ ಮೀರಲರಿಯ ಎಂದೆಂದು ಕೆಂಗೆಡೆಯ ಆಹಾರದಿಂದು ಗುಳುತ ಬೋಬ್ಬಿರಿದು ಬೆಂಬತಿ ಕರ್ಪೂರ ಕಶುಪಿನ ಮುಂಗುರುಳ ಪಿಡಿಯ ಲಕ್ಷ್ಮೀ ನರಸಿಂಹ ಪಾಯಿ ಲಕ್ಷ್ಮೀ ನರಸಿಂಹ ಪ್ರಳಯ ಬೂದಿಗನ ಘೋಷ ದಂತೆ ಗುಳಿ ಗೂಳಿ ಸುತ್ತಲಿ ಪ್ರದೋಷ ಕಾಲ ತಿಳಿದು ದೈತ್ಯನ ದೋಷ ಗಿಂದ ಬಡಿಸಿ ಮೇದಿನಿಗೆ ನಿರ್ದೋಷ ಸೆಳೆಯುತ್ತ
ಸುತ ಚರ್ಮ ಸುಲಿದು ಕೆನ್ನೆತ್ತರು ಕುಳಿಯ ನಾಡದೀಶ ಬಳಿಗಳೊಳಗೆ ಲಕ್ಷ್ಮೀ ನರಸಿಂಹ ಪಾಯಿ ಲಕ್ಷ್ಮೀ ನರಸಿಂಹ. ಕ್ರೂರ ದೈತ್ಯನ ತೋರ ಕರಳ ತೆಗೆ ಧಾರ ಮಾಡಿದ್ಯೋ ನಿಜ ಕೊರಳ ಕಂಡು ವಾರಿ ದಾಸನ ಮುಖ್ಯರಳ ಪುಷ್ಪದಾಲೆಗೆರೆಯ ಬೇಗ ತರಳ ಧೀರ ಪ್ರಹ್ಲಾದಗೆ ತೋರಿ ಭವಾಂಗ್ರಿ ಸರೋರುಹ ಮನೆ ಕಾಯ್ದೆ ಕಾರುಣ್ಯ ನಿಧಿ ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಜಯ ಜಯ ದೇವ ವರೆಣ್ಯ ಮಾಯಾದ್ವಯ ನಿವಾರಣ ಅಗ್ರಗಣ್ಯ ಗುಣಶ್ರಯ ಘೋರ ದುರಿತಾರಣ್ಯ ಧನಂಜಯ ಜಗದೇಕ ಶರಣ್ಯ ಆಹಾಲಯ ವಿವರ್ಜಿತ ಲೋಕತ್ರಯ ವ್ಯಾಪ್ತ ನಿಜ ಭಕ್ತ ಪ್ರಿಯ ಘೋರಮಯ ಜಯ ದಯ ಮಾಡನ್ನಳೋ ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಕುಟಿಲ ದ್ವೇಷದವ ನೀರಲ್ಲ ನಿನ್ನ ಪಟ ಕಂಜಿದರು ಸೂರರೆಲ್ಲ ನರ ನಟನೆ ಮಾಡಿದ್ಯೋ ಲಕ್ಷ್ಮೀನಲ್ಲ ಜ್ಞಾಪಸಟಿಗಾಣೆ ನ ಪ್ರತಿಮಲ್ಲ ಪಟಪತ್ರ ಶಯನ ದುರ್ಜಟಿ ವಂದ್ಯ ಜಗನ್ನಾಥ ವಿಠಲ ಕೃಪಾಂಜಲಿ ಪುಟದಿ ಬೇಡುವೆ ಲಕ್ಷ್ಮೀ ನರಸಿಂಹ ವಿಠಲ ಕೃತಾಂಜಲಿ ಪುಟದಿ ಬೇಡುವೆ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ನರಸಿಂಹ ನಮಿಪೆ ನಾನಿಲ್ಲ ಚಾರು ಚರಣ ಕಮಲಕ್ಕೆ ನೀಯನ್ನ ಕರವ ಪೀಡಿದು ನಿಜ ಶರಣ ಸುಭಾಸುರ ಕರುಣಾಂಬುದಿ ಗರುಡವಾನ ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಕೃಷ್ಣಾರ್ಪಣಮಸ್ತು. ಜಗನ್ನಾಥದಾಸರ ಮನದೈವ ಮನೆ ದೈವನಾದ ಆ ಗರುಡ ವಾಹನ ಲಕ್ಷ್ಮೀ ನರಸಿಂಹದೇವರಲ್ಲಿ ವಂದಿಸ್ತಾ, ಜಗನ್ನಾಥದಾಸರ ತಂದೆ ಬ್ಯಾಗಭಟ್ಟದ ನರಸಿಂಹದಾಸರು. ಆ ಬ್ಯಾಗಭಟ್ಟದ ನರಸಿಂಹದಾಸರ ಮೇಲೆ ರಾಯರ ಮಠದಲ್ಲಿ ಬಂದಂಥ ರಾಯರಿಂದ 4ನೇ ಅವರು ಕೃಪಾರಸಾಮೃತಾಂಬೋಧಿ ಅಪಾರ ಮಹಿಮಾನ್ವಿತಂ ಉಪಾಸ್ಮಹೇ ತಪೋಮೂರ್ತಿಂ ಉಪೇಂದ್ರ ಗುರುಪುಂಗವಂ. ಆ ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ಬ್ಯಾಗಭಟ್ಟದ ನರಸಿಂಹದಾಸರಲ್ಲಿ ಅನನ್ಯವಾದ ಒಂದು ಅನುಗ್ರಹವನ್ನು ಮಾಡಿದ್ದಾರೆ, ಅವರಲ್ಲಿ ಅನನ್ಯವಾದ ಪ್ರೀತಿಯನ್ನು ತೋರಿಸಿದ್ದಾರೆ. ಆ ಬ್ಯಾಗಭಟ್ಟದ ನರಸಿಂಹದಾಸರಿಗೆ ಅತ್ಯದ್ಭುತವಾಗಿರತಕ್ಕಂಥ ಆ ಗರುಡ ವಾಹನ ಲಕ್ಷ್ಮೀ ನರಸಿಂಹದೇವರ ಪ್ರತೀಕವನ್ನು ಕೊಟ್ಟಿದ್ರು. ಆ ಪ್ರತೀಕವನ್ನು ನಿತ್ಯದಲ್ಲಿ ಆ ನರಸಿಂಹದಾಸರು ಉಪಾಸನೆ ಮಾಡ್ತಿದ್ರು. ನರಸಿಂಹದಾಸರ ನಂತರದಲ್ಲಿ ಆ ಜಗನ್ನಾಥದಾಸರು ಕೂಡ ಆ ಪ್ರತೀಕವನ್ನಿಟ್ಟು ವಿಶೇಷವಾಗಿ ಉಪಾಸನೆ ಮಾಡಿದ್ದಾರೆ. ಆ ಗರುಡ ವಾಹನ ಲಕ್ಷ್ಮೀ ನರಸಿಂಹ ಅಂತ ಇದರಲ್ಲಿ ಅದಕ್ಕೆ ತಿಳಿಸ್ಕೊಡ್ತಾ ಇದ್ದಾರೆ. ತಮ್ಮ ಬಿಂಬಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಈ ಜಾಗದಲ್ಲಿ ಇರ್ತಕ್ಕಂಥ ಜನರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನರಸಿಂಹದೇವರು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಬಂದ್ರು. ಆ ಹಿರಣ್ಯಕಶಿಪುವನ ಕರಳನ್ನ ತೆಗೆದು ಕೊರಳಿಗೆ ಮಾಲೆ ಹಾಕೊಂಡ್ರು. ಎಲ್ಲ ಆಯ್ತು ಸರಿ, ಆದ್ರೆ ಆ ನರಸಿಂಹದೇವರಿಗೆ ಕೋಪ ಶಮನ ಆಗ್ಲಿಲ್ಲ ಅಂತೆ.
ಲಕ್ಷ್ಮೀದೇವಿ ಬಂದು ತೊಡೆ ಮೇಲೆ ಕೂತರು ಶಮನ ಆಗ್ಲಿಲ್ಲ, ಪ್ರಹ್ಲಾದ ರಾಜು ಬಂದು ಸ್ತುತಿ ಮಾಡಿದ್ದು ಶಮನ ಆಗ್ಲಿಲ್ಲವಂತೆ. ಎಲ್ಲ ಕಡೆ ನರಸಿಂಹ ಹೊರಟುಬಿಟ್ನಂತೆ. ಆಗ ಅವರೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ನರಸಿಂಹ ಹುಟ್ಟಿದ್ ನಿನ್ನಿಂದ, ನೀನು ಬಂದು ಸಂಹಾರ ಮಾಡುವ ನರಸಿಂಹನ ಅಂತ ಕೇಳಿದಂತೆ. ಆಗ ರುದ್ರದೇವರು ಬಂದ್ರಂತೆ. ರುದ್ರದೇವರು ಕೂಡ ಶರವೇಶ್ವರ ಅಂತ, ಅಂದ್ರೆ ವೃಷಭ ಮತ್ತೆ ನರ ಈ ಸೇರಿದಂತ ಆ ರೂಪದಲ್ಲಿ ಬಂದು ನರಸಿಂಹದೇವರನ್ನೇ ಸಂಹಾರ ಮಾಡಿಬಿಟ್ರಂತೆ. ಅದಕ್ಕೆ ಇಲ್ಲಿ ಹೇಳಿದ್ರು ಲಯ ವಿವರ್ಜಿತ ಅಂತಂದ್ರು. ದೇವರಿಗೆ ಲಯ ಅನ್ನೋದೇ ಇಲ್ಲ, ಸಾವು ಅನ್ನೋದೇ ಇಲ್ಲ, ಅವನು ಲಯ ವಿವರ್ಜಿತನಾದವನು ನಮ್ಮ ಸ್ವಾಮಿ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಮತ್ತೆ ಬೇರೆಯವ್ರು ಹೇಳಿದ್ರು ಆಮೇಲೆ ನರಸಿಂಹದೇವ್ರ ಸಿಟ್ಟು ಬಂತಲ್ಲ, ಸಿಟ್ಟು ಕೂಡ ಒಂದು ದೋಷ ತಾನೆ, ದೇವರಿಗೆ ದೋಷ ಆಯ್ತಲ್ಲ, ದೇವ್ರ ನಿರ್ದೋಷ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಹರಿಕಥಾಂಸಾರದಲ್ಲಿ ನೀವು ನಿರ್ದೋಷನಾದವನು ಪರಮಾತ್ಮ ಸ್ತುತಿ ಮಾಡುವಾಗ ಇಲ್ಲಿ ಹೇಳ್ತಿದ್ದೀರಾ ದೇವರು ಕೋಪ ಮಾಡಿಕೊಂಡ, ಅವನು ಉಗ್ರ ರೂಪ ಇದೆ ಅಂತ. ಉಗ್ರ ಅನ್ನೋದು ಕೂಡ ದೋಷ ತಾನೆ, ದೇವರಲ್ಲೂ ಒಂದು ಕಿಂಚಿತ್ತು ಕೂಡ ದೋಷ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ವ್ಯಾಸರಾಜ್ ಹೇಳ್ತಾ ಇದ್ದಾರೆ, ಅಸ್ಪಷ್ಟ ದೋಷಗಂಧಾಯ ಕಲ್ಯಾಣ ಗುಣ ಸಿಂಧವೇ, ಅವನಿಗೆ ದೋಷ ಅನ್ನೋದು ಇಲ್ಲವೇ ಇಲ್ಲ. ಹೀಗಿರುವಾಗ ಇದೊಂದು ದೋಷ ಉಳ್ಕೊಂಡ್ಬಿಡ್ತಲ್ಲ ದೇವರಲ್ಲಿ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಕುಟಿಲ ದ್ವೇಷದವ ನೀನಲ್ಲ, ನಿನ್ನಾರ್ಭಟ ಕಂಜಿದರು ಸೂರ. ದೇವರೆಂತವನು ನರಸಿಂಹದೇವರು ಕುಟಿಲ ದ್ವೇಷದವನಲ್ಲ, ಅವ್ರು ದ್ವೇಷ ಮಾಡಿ ಸಿಟ್ಟು ಮಾಡಿಕೊಂಡಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಯಾವ್ದೋ ದ್ವೇಷ ಇತ್ತು ಹಿರಣ್ಯಕಶಿಪುಗೆ, ಬಾ ಒಂದಿನ ಮಾಡ್ತೀನಿ, ನಿನ್ ದ್ವೇಷ ತೀರಿಸ್ತೀನಿ ಅಂತ ಮಾಡ್ಲಿಲ್ಲ. ಅವನೇನ್ ಮಾಡ್ದ, ನಟನೆ ತೋರಿದೆಯೋ ಲಕ್ಷ್ಮಿನಲ್ಲ, ನಾಟಕ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಅಂತ ಲಕ್ಷ್ಮೀ ನರಸಿಂಹದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು. ಆ ನರಸಿಂಹದೇವರನ್ನ ವಂದಿಸಿ ಈ ಗ್ರಂಥವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾವುದಾ ಗ್ರಂಥ? ಅದೇ ಹರಿಕಥಾಮೃತ ಸಾರ. ಪ್ರಸನ್ನ ವೆಂಕಟದಾಸರು ಕೂಡ ಅವರ ವೃದ್ಧಾಪ್ಯ ಕಾಲದಲ್ಲಿ ಆ ಬಾದಾಮಿ ಕ್ಷೇತ್ರದಲ್ಲಿದ್ದು, ಬಾದಾಮಿ ಆ ಬನಶಂಕರಿ ಕ್ಷೇತ್ರದಲ್ಲಿದ್ದಾಗ ಅವ್ರ ವಯಸ್ಸಾಗಿದೆ. ಅವ್ರ ಮನೆಯವ್ರಿಗೆ ಹೇಳಿದ್ರಂತೆ, ಇವತ್ತು ವಿಶೇಷವಾಗಿ ಅಡುಗೆ ಮಾಡು ಅಂತ. ಅವ್ರ ಮನೆಯವ್ರು ಕೇಳಿದ್ರಂತೆ, ಏನಕ್ಕೆ ಅಡುಗೆ? ಇಲ್ಲ, ಮುಂದೆ ಹರಿಕಥಾಮೃತ ಸಾರ ಎಂಬ ಗ್ರಂಥವನ್ನ ಬರೆತಕ್ಕಂಥ ಜಗನ್ನಾಥದಾಸರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದ್ರಂತೆ. ಅವತ್ತು ಪ್ರಸನ್ನ ವೆಂಕಟದಾಸರು ಅವ್ರ ಊಟಕ್ಕೆ ಹಾಕಿ, ಪ್ರಸನ್ನ ವೆಂಕಟದಾಸರು ರುದ್ರಾಂಶ ಸಂಭೂತರು. ಆ ರುದ್ರದೇವರ ಕರುಣೆ ಇದೆಯಲ್ಲ, ಅದೇ ಹರಿಕಥಾಮೃತ ಸಾರ ಗುರುಗಳ ಕರುಣೆ, ಪ್ರಸನ್ನ ವೆಂಕಟದಾಸರ ಕರುಣೆ. ಅಷ್ಟಕ್ಕೆ ನಿಲ್ತಾ ಸತ್ಯಬೋಧರು ವಿಶೇಷವಾಗಿ ಅನುಗ್ರಹ ಮಾಡಿ, ಆ ಸತ್ಯಬೋಧ ತೀರ್ಥರು ಅವ್ರಿಗೆ ಅನುಗ್ರಹ ಮಾಡಿ ಹರಿಕಥಾಂಸಾರ ಬಂತು. ಧರಣಿ ಮಂಡಲೇ ಖ್ಯಾತಂ ಧೈರ್ಯಾದಿಗಣ ಭ್ರಮಿತಂ. ಈ ಗ್ರಂಥ ನಿರ್ಮಾಣ ಮಾಡಬೇಕು, ನಮ್ಗೆ ಧೈರ್ಯ ಬೇಕು. ನಾವು ಹೇಳ್ತೀವಿ, ಅಯ್ಯಪ್ಪ ಹರಿಕಥಾಂಸ ನಂಗಂತೂ ಭಯ, ನಾವು ಹತ್ತಿರ ಮುಟ್ಲಿಕ್ಕೆ ಹೋಗಲ್ಲ ಅಂತ. ಧೈರ್ಯ ಬೇಕಲ್ಲ. ಆ ಜಗನ್ನಾಥದಾಸರಿಗೆ ಧೈರ್ಯವನ್ನು ತುಂಬಿದಂಥ ಗುರುಗಳು ಯಾರು ಅಂತಂದ್ರೆ ಧೀರೇಂದ್ರ ತೀರ್ಥರು. ಆ ಧೀರೇಂದ್ರ ತೀರ್ಥರು ಅವರು ಅನುಗ್ರಹ ಮಾಡ್ತಾರೆ. ಆ ಸತ್ಯಬೋಧ ತೀರ್ಥರ, ಆ ಧೀರೇಂದ್ರ ತೀರ್ಥರ ಎಲ್ಲ ಗುರುಗಳ ಆ ಕರುಣೆಯಿಂದ ಹರಿಕಥಾಂಸಾರ ಬಂತು. ಹರಿಕಥಾಮೃತ ಸಾರ ಬಂದಿದ್ದು ಅವರು ದೇವರ ಕರುಣೆ ಅಂತ ನೇರ ಹೇಳಲೇ ಇಲ್ಲ, ಪರಮಾತ್ಮನ ಕರುಣೆ ಅಂತ ಹೇಳಲೇ ಇಲ್ಲ. ನೋಡ್ರಿ ತಪ್ತಾನೆ ಅಂತಂದ್ರೆ ಗುರುಗಳಲ್ಲೇ ದೇವರಿದ್ದಾನೆ, ಮತ್ತಿನ್ಯಾಕೆ ಬೇರೆ ಕಡೆ ಹುಡುಕ್ಲಿ ಅಂತ ಹೇಳಿ ಆ ಗುರುಗಳ ಕರುಣೆ. ಒಂದು ಗುರುಗಳ ಕರುಣೆ ಹರಿಕಥಾಂಸಾರ ಬರೆಸುತ್ತೆ ಅಂತಂದ್ರೆ ಆ ಗುರುಗಳ ಕಾರುಣ್ಯ ಎಂತ ದೊಡ್ಡದು, ಅದಕ್ಕಿನ್ನ ಎಂತ ಶಕ್ತಿ ಇದೆ ಅನ್ನೋದು ಹರಿಕಥಾಂಸಾರ ಮುಂದೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಅಂಥದ್ದು ಜಗನ್ನಾಥದಾಸರಿಂದ ರಚಿತವಾಗ್ತಾ ಇದೆ. ಅದನ್ನಾಗಲೇ ಎಲ್ಲ ವಿವರಣೆಯನ್ನ ನಮ್ಮ ಆತ್ಮೀಯರು ಜಯಸಿಂಹ ಅವರು ವಿಶೇಷವಾಗಿ ಹೇಳ್ತಾ ಬಂದಿದ್ದಾರೆ. ಅತ್ಯದ್ಭುತವಾಗಿ ಸೌರಾಷ್ಟ್ರ ರಾಗ, ಈ ನಮ್ಮ ಸೌರಾಷ್ಟ್ರ ರಾಗ ಇದೆಯಲ್ಲ, ಬಹಳ ಪ್ರೀತಿಕರವಾದ ರಾಗ ನನಗೆ. ಏನಕ್ಕೆ ಅಂತಂದ್ರೆ ನಮ್ಮ ತ್ಯಾಗರಾಜರು ಇದರಲ್ಲಿ ಗಣಪತಿಗೆ ಸ್ತೋತ್ರ ಮಾಡಿದ್ದಾರೆ ಅಲ್ವಾ. ಸ್ತೋತ್ರ ಮಾಡಿದಕ್ಕೆ ನಮ್ಮ ವಿದ್ಯಾಪ್ರಸನ್ನ ತೀರ್ಥರ ಹತ್ರ ಹೇಳಿದ್ರು, ಸ್ವಾಮಿ ಎಲ್ಲರೂ ಮೊದಲು ಸೌರಾಷ್ಟ್ರ ರಾಗ ಹಾಡ್ತಾ ಇದ್ದಾರೆ ಎಲ್ಲ ವಾಗ್ಗೇಯಕಾರರು, ನಾವು ಯಾಕೆ ಸೌರಾಷ್ಟ್ರ ರಾಗದಲ್ಲಿ ನೀವು ಹಾಡಬಾರ್ದು ಅಂದಾಗ ಅವ್ರು ಪ್ರಾರಂಭ ಹಾಡಿದಾರಲ್ಲ, ನಾ ಮಂಗಳ ಹಾಡ್ತೀನಿ ಅಂತ ಸೌರಾಷ್ಟ್ರ ರಾಗದಲ್ಲಿ ಮಂಗಳ ಹಾಡಿದ್ರು. ಹಾಗಾಗಿ ಅಂತ ವಿದ್ಯಾಪ್ರಸನ್ನ ತೀರ್ಥ ಸೌರಾಷ್ಟ್ರ ರಾಗದಲ್ಲಿ ಮಂಗಳ ಹಾಡಿ ಫುಲ್ ಸ್ಟಾಪ್ ಹಾಡಿದ್ರಲ್ಲ, ನೀವು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಿದ್ರಿ ಸೌರಾಷ್ಟ್ರ ರಾಗ. ಆ ರೀತಿಯಲ್ಲಿ ಈ ಹರಿಕಥಾಮೃತ ಸಾರದ ಮಂಗಳಾಚರಣೆ ಜಗನ್ನಾಥದಾಸರು ನಾಂದಿ ಹಾಡ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯ ಮಾಡುವಾಗ ನಾಂದಿ ಅಂತ ಮಾಡ್ತೀವಿ. ಹಾಗೆ ಆ ನಾಂದಿ ಪದ್ಯ ಯಾವುದು ಅಂತಂದ್ರೆ, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರು ಇದನಾಧರದಿ ಕೇಳುವುದು. ಕೇಳಬೇಕಂತೆ. ಯಾರು ಕೇಳಬೇಕು ಅಂತಂದ್ರೆ,
ಭಗವತ್ ಭಕ್ತರು ಇವತ್ತಿನ ದಿನ ಭಗವತ್ ಭಕ್ತರು ಸಿಗೋದೇ ಬಹಳ ಕಷ್ಟ. ಯಾವುದೋ ಒಂದು ರಾಜಕೀಯ ಕೂತ್ಕೊಂಡು ಮಾತಾಡ್ತೀವಿ ಅಂದ್ರೆ 10 ಜನರು ಕೂಡ ಧ್ವನಿಯನ್ನೇ ಏರಿಸ್ತಾರೆ. ಅದೇ ಪರಮಾತ್ಮ ಸ್ತುತಿ ಮಾಡ್ಲಿಕ್ಕೆ ನಮಗೆ ನಾಲ್ಗೆನೇ ಹೊರಳಲ್ಲ. ಇವತ್ತಿನ ಕಾಲ ಹಾಗೆ. ಯಾವುದೋ ಒಂದು ಮಠದ ಗಲಾಟೆ ನಡೀತಿದೆ ಅಂತಂದ್ರೆ 100 ಜನ ಸೇರ್ತಾರೆ. ದೇವರನ್ನು ಕೂತ್ಕೊಂಡು ಸ್ಮರಣೆ ಮಾಡೋಣ ಅಂತಂದ್ರೆ ಕೂಡದೇ ಇಲ್ಲ ಜನ. ಹೀಗಿರೋ ಕಾಲಕ್ಕೆ ಭಗವತ್ ಭಕ್ತರು ಅಂತ ಹೇಳಿಲ್ಲ, ಪರಮ ಭಗವತ್ ಭಕ್ತರು ಅಂದ್ಬಿಟ್ರು. ಇದೇನಪ್ಪ ಪರಮ? ಇನ್ನೊಂದು ವಿಶೇಷ, ಪರಮ ಅಂತಂದ್ರೆ ಆ ಪರಮಾರ್ಥದ ತತ್ವವನ್ನು ತಿಳಿದಿರುವಂಥವ್ರು ಅಂತ. ಭಗವತ್ ಭಕ್ತರು ಇರ್ತಾರೆ, ಲೋಕದಲ್ಲಿ ಸಿಗ್ತಾರೆ. ನಾವೆಲ್ಲೇ ಹೋದ್ರು, ತಿರುಪತಿಗೆ ಹೋದ್ರು ಎಲ್ಲ ಗೋವಿಂದ ಗೋವಿಂದ ಅಂತಿರ್ತಾರೆ. ಎಲ್ಲರೂ ಭಗವತ್ ಭಕ್ತರೆ. ಆದ್ರೆ ಅವ್ರಿಗೆಲ್ಲರೂ ಕೇಳಕ್ ಆಸಕ್ತಿ ಇದೆಯಾ? ಭಗವತ್ ಭಕ್ತರು ಇದನ್ನ ಆಧಾರದಿ ಕೇಳುವುದು. ಆಧಾರದಲ್ಲಿ ಕೇಳಬೇಕಂತೆ, ತುಂಬಾ ಉತ್ಸುಕತೆಯಿಂದ ಕೇಳಬೇಕಂತೆ. ಹೇಗೆ? ಪಕ್ಕದ ಮನೆ ಮಗು ತುಂಬಾ ಚೆನ್ನಾಗಿದೆ, ಅಪ್ಪ ಪಕ್ಕದ ಮನೆ ಮಗು ಬಹಳ ಚೆನ್ನಾಗಿದೆ ಅಂತ ಎತ್ತು ಮುದ್ದ ಆಡ್ದ. ತನ್ನ ಮನೆ ಮಗು ಆಳಕ್ ಶುರು ಮಾಡ್ತು. ಅವಾಗ ಏನ್ ಮಾಡ್ದ? ಪಕ್ಕದ ಮನೆ ಮಗುನ್ ಪಕ್ಕಕ್ಕಿಟ್ಟಿ ಮೊದಲು ನಮ್ಮ ಮಗುನ್ ಎತ್ಕೊಂಡ. ಅದೇ ಪರಮಾಧಾರ. ಜೀವನದಲ್ಲಿ ಬೇಕಾದ ಬೇರೆದಿರ್ಲಿ, ಎಷ್ಟೇ ಚೆನ್ನಾಗಿದ್ರು ಇದಕ್ಕೆ ಮುಖ್ಯ ಆಧಾರವನ್ನು ಯಾರು ತೋರಿಸ್ತಾರಲ್ಲ ಅಂಥವ್ರು ಇದನ್ನ ಕೇಳಿ ಅಂದ್ರು. ಇದರಲ್ಲಿ ಯಾರು ಅಂತ ಆಸಕ್ತಿ ಇಟ್ಕೊಂಡಿದ್ದಾರೆ? ಯಾವ ರೀತಿ ಆಸಕ್ತಿ ಮಾಡ್ಕೋಬೇಕು? ನಮ್ಮ ಗುರುಗಳು ಯಾವಾಗ ಹೇಳ್ತಾರೆ, ಅವಿನ್ಯೂ ರೋಡಲ್ಲಿ ಯಾವಾಗಲೂ ಗಿಜಿ 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 ಅಂತ ಇರುತ್ತೆ, ಹೋಗಿದ್ದೀರಲ್ಲ, ಅದು ಸಂಡೇ ಬಜಾರ್ಗೆ ಹೋಗ್ಬಿಡಿ, ಜೀವನ ಸಾಕು ಅನ್ಸ್ಬಿಡುತ್ತೆ. ಅದೇ ಆ ರೋಡ್ಗೆ ಮೋದಿ ಬರ್ತಾರೆ, ಅಲ್ಲಿ ಏನಾಗುತ್ತೆ? ಆ ದಾರಿ ಎಲ್ಲ ತಾನಾಗಿ ಕ್ಲಿಯರ್ ಆಗೋಗುತ್ತೆ. ನಾವು ಅವೆನ್ಯೂ ರೋಡ್ ದಾಟಬೇಕಂದ್ರೆ 1 ಅವರ್ ಬೇಕು, ಆದ್ರೆ ಮೋದಿಯವರು ಬರ್ತಾರೆ ಅಂದ್ರೆ 1 ನಿಮಿಷಕ್ಕೆ ದಾಟ್ತಾರೆ. ಹೇಗೋ ಹಾಗೆ ಹರಿಕಥಾಮೃತ ಸಾರ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗಬೇಕು, ಆ ಪರಮಾತ್ಮನ ಹತ್ರಕ್ಕೆ ಹೋಗ್ಬೇಕು ಅಂತ ಇದ್ರೆ ನಮ್ಮ ಸುತ್ತ ಏನೇನು ಕಷ್ಟ ಕಾರ್ಪಣ್ಯಗಳಿದೆಯೋ ಅದೆಲ್ಲ ದೂರ ಆಗಿ ಇದಕ್ಕಾಗಿ ನಿಂತ್ರೆ 1 ನಿಮಿಷ. ಹರಿಕಥಾಮೃತ ಇಡ್ತಾ ಹೋದ್ರೆ ಪರಮಾತ್ಮ 1 ನಿಮಿಷ. ಬೇರೆದು ಯಾವ್ದಾದ್ರು ಹೇಳಿದ್ವಿ ಅಂತಂದ್ರೆ ಜಗನ್ನಾಥ ದಾಸರು ಹೇಳ್ತಾರೆ, ಏನೇನೋ ಎಲ್ಲೆಲ್ಲೋ ಸುತ್ತ ಓದಿಕೊಂಡೇನೋ ಇದೆಲ್ಲ ಸಲ್ಲ ಅಂತ. ಸಲ್ಲದ ಜ್ಞಾನವನ್ನ ಓದ್ದೆ ಯಾವುದು ಪ್ರಯೋಜನ ಆಗಲಿಲ್ಲ, ಕಡೆ ಹಿಡಿದಿದ್ದು ಇದನ್ನ ಅಂತ. ಅಂಥ ಪರಮ ಭಗವತ್ ಭಕ್ತರನ್ನ ಹಿಡಿಯೋದು ಎಲ್ಲಿ? ಪರಮ ಭಗವತ್ ಭಕ್ತರು ತಮಗಾಗಿ ಏನನ್ನು ಕೇಳಲ್ಲ, ದೇವರ ಚರಿತ್ರನ ಕೇಳ್ತಾ 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 ಆನಂದವನ್ನು ಪಡ್ತಾರೆ. ಪರಮ ಭಗವತ್ ಭಕ್ತರು ಕೇಳೋರು ಸಿಕ್ಕಿದ್ರು ಪರವಾಗಿಲ್ಲ, ಹೇಳೋರು ಯಾರು? ಯಾಕೆ ಅಂತಂದ್ರೆ ಇವತ್ತು ಹರಿಕಥಾಮೃತ ನಾವು ಹೇಳ್ತೀವಿ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಎಲ್ಲರೂ ಕೂಡ ಹರಿಕಥಾಮೃತ ಹೇಳೋಕ್ಕಾಗಲ್ಲ. ಬೇರೆದು ಯಾವುದನ್ನು ಇಟ್ಟು ಪ್ರವಚನ ಮಾಡೋ ಹಾಗೆ ಹರಿಕಥಾಮೃತ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಜಗನ್ನಾಥದಾಸರ ಭಾವವನ್ನು ತಿಳಿದಿರ್ಬೇಕು. ಆ ಪರಂಪರೆಯಲ್ಲಿ ಬಂದಂಥವರು ಹರಿಕಥಾಮೃತ ಏನ್ ಹೇಳಿದ್ದಾರೆ ಅದನ್ನು ನೋಡ್ಬೇಕು. ಈ ಪರಂಪರೆಯಲ್ಲಿ ಬಂದಿರೋರು ಹೇಳಬೇಕು ಅಲ್ವಾ, ಬೇರೆ ಯಾರು ಹೇಳಲಿಕ್ಕಾಗಲ್ಲ. ವಿಭುಧೇಂದ್ರ ತೀರ್ಥರಲ್ಲಿ ಶ್ರೀಪಾದರಾಜರು ಅಂದ್ರೆ ಲಕ್ಷ್ಮೀನಾರಾಯಣ ಮುನಿಗಳು ಲಕ್ಷ್ಮೀನಾರಾಯಣ ತೀರ್ಥರ ಅಧ್ಯಯನ ಮಾಡ್ತಾ ಇದ್ರು. ನಾವು ಓದಿರೋ ಯೂನಿವರ್ಸಿಟಿಲಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೋ ಅಥವಾ ಈ ಯೂನಿವರ್ಸಿಟಿಲಿ ಓದಿದಕ್ಕೆ ಬೇರೆ ಯೂನಿವರ್ಸಿಟಿ ಅವರು ಸರ್ಟಿಫಿಕೇಟ್ ಕೊಡ್ತಾರೋ? ಮೈಸೂರು ಯೂನಿವರ್ಸಿಟಿಲಿ ಓದಿದೆ, ನಂಗೆ ಹಂಪಿ ಯೂನಿವರ್ಸಿಟಿ ಅವರು ಸರ್ಟಿಫಿಕೇಟ್ ಕೊಟ್ಟರು ಅಂತಂದ್ರೆ ಒಪ್ತಾರ ಲೋಕದಲ್ಲಿ? ಇಲ್ಲ ತಾನೆ. ಆ ವಿಭುಧೇಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡಿದಂತ ಆ ಲಕ್ಷ್ಮೀನಾರಾಯಣ ಮುನಿಗಳಿಗೆ ಶ್ರೀಪಾದರಾಜ ಅನ್ನೋ ಬಿರುದು ಕೊಟ್ಟಿದ್ದು ವಿಭುಧೇಂದ್ರ ತೀರ್ಥರೇ, ಬೇರೆಯವ್ರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೋ ಆ ಜಗನ್ನಾಥದಾಸರ ಭಾವವನ್ನು ಹೇಳಬೇಕಾದ್ರು ಜಗನ್ನಾಥದಾಸರ ಯೂನಿವರ್ಸಿಟಿಲಿ ಇರೋರು ಹೇಳಬೇಕು ಆ ಭಾವನ. ಏನ ಜಗನ್ನಾಥದಾಸರ ಯೂನಿವರ್ಸಿಟಿ ಅಂದ್ರೆ ಅದೇ ವಿದ್ಯಾ ಪರಂಪರೆಯಲ್ಲಿ ಬಂದಿರುವಂಥವ್ರು. ಯಾವುದು ಜಗನ್ನಾಥದಾಸರ ವಿದ್ಯಾ ಪರಂಪರೆ? ಅದೇ ಶ್ರೀಪಾದರಾಜರ ವಿದ್ಯಾ ಪರಂಪರೆ. ಶ್ರೀಪಾದರಾಜರು ವ್ಯಾಸರಾಜರು ಹೇಳಿದ್ರು, ವ್ಯಾಸರಾಜರು ವಿಜೇಂದ್ರ ಸ್ವಾಮಿ ಹೇಳಿದ್ರು, ಅದರಿಂದ ರಾಯರಿಗೆ ಬಂತು. ರಾಯರ ಪರಂಪರೆಯಲ್ಲಿ ಬಂದಂಥವ್ರು ವಾದೀಂದ್ರರು, ಅವರ ಹತ್ರ ವರದೇಂದ್ರ ತೀರ್ಥರ ಅಧ್ಯಯನ ಮಾಡಿದ್ರು. ವರದೇಂದ್ರ ತೀರ್ಥರ ಅಧ್ಯಯನ ಮಾಡಿದಂಥವ್ರು ಈ ಜಗನ್ನಾಥದಾಸರು. ಅಂತ ವಿದ್ಯಾ ಪರಂಪರಾ ಸಂಬಂಧ ವಿಜಯದಾಸರ ಈ ದಾಸ ಸಾಹಿತ್ಯದ ಒಂದು ಪರಂಪರೆಯಲ್ಲೂ ಕೂಡ ಬಂದಂಥವರಿಂದ ಇದನ್ನು ಕೇಳಬೇಕು. ಆ ರೀತಿಯಲ್ಲಿ ಆ ಜಗನ್ನಾಥದಾಸರ ಭಾವನ್ನ ಅರ್ಥ ಮಾಡಿಕೊಂಡಂತ ಶ್ರೀಲ ವಿಠಲದಾಸರು ಇದಕ್ಕೆ ಫಲಶ್ರುತಿಯನ್ನು ಬರೀತಾರೆ. ವಾದಿರಾಜರ ಕೋಶಕೊಪ್ಪು ಹರಿಕಥಾಮೃತ. ವಾದಿರಾಜರ ಕೋಶ ಯಾವುದು ಅಂತಂದ್ರೆ ಅದೇ ಸ್ವಾಪ್ನ ವೃಂದಾವನಾಖ್ಯಾನ. ಎಷ್ಟೋ ಜನ ನಾವು ಹೇಳ್ತೀವಲ್ಲ ಕಾಲಜ್ಞಾನ ಬರೆದಿಟ್ಟಿದ್ದಾರೆ ಅಂತ. ಈ ಹರಿಕಥಾಮೃತದಲ್ಲಿ ಎಷ್ಟೋ ಕಾಲಜ್ಞಾನಗಳಿದೆ, ಅದನ್ನ ನೋಡೋ ದೃಷ್ಟಿಲಿ ನೋಡಿದ್ರೆ ಆಗುತ್ತೆ. ಆದ್ರೆ ಜಗನ್ನಾಥದಾಸರು ಹೇಳ್ತಾರೆ, ನಾಳೆ ಬಗ್ಗೆ ಯೋಚನೆ ಮಾಡಿ ನಾಳೆ ಹೀಗಾಗತ್ತೆ ಅಂತ ಇವತ್ತು ಖಾಲಿ ಕೊಡಬೇಡ, ಇವತ್ತೇ ದೇವ್ರ ಸ್ಮರಣೆ ಮಾಡಿ ಎಚ್ಚೆತ್ಕೋ ಅಂತ. ಆ ರೀತಿಯಲ್ಲಿ
ಆ ಹರಿಕಥಾಂಸಾರದಲ್ಲಿ ಜಗನ್ನಾಥದಾಸರು ತೋರಿಸ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಹರಿವಾಯು ಗುರುಗಳು ಅಂತೆ. ಜಗನ್ನಾಥದಾಸರೇ ತಾರತಮ್ಯ ಅಂತಂದ್ರೆ ಬಹಳ ಪ್ರೀತಿ. ಹರಿಕಥಾಂಸಾರ ಪ್ರತಿಯೊಂದು ಪದಕ್ಕೂ ಕೂಡ ಅರ್ಥವನ್ನ ಚಿಂತನೆ ಮಾಡಿದ್ದೀವಿ. ಮತ್ತೆ ಆಗಾಗ ಅದು ಯಾವ ವಿಶ್ಲೇಷಣವನ್ನು ಕೊಡಲ್ಲ. ಆದರೆ ಇದನ್ನ ಈ ಮಂಗಳಾಚರಣೆ ಸಂಧಿ ನೋಡಿದ್ವಿ, ಇದರಿಂದ ನಾವೇನ್ ಕಲ್ತ್ವಿ ಅನ್ನೋದೊಂದು ಬೇಕು. ಇದರಲ್ಲಿ ಏನಪ್ಪ ಕಲ್ತ್ವಿ ಅಂತಂದ್ರೆ ಎಷ್ಟೋ ವಿಚಾರ ಕಲ್ತ್ಬಿಟ್ವಿ. ಇಡೀ ಹರಿಕಥಾಂಸಾರದ ಸಾರ ಭಾಗವೇ ಮಂಗಳಾಚರಣಾ ಸಂಧಿ. ಎಷ್ಟು ವಿಚಾರ ಬಂತು ನೋಡಿ. ಅಷ್ಟೆಲ್ಲ ಚಿಂತನೆಗಳು ತುಂಬಾ ಅತ್ಯದ್ಭುತವಾಗಾಯಿತು. ಇದೇ ರೀತಿಯಲ್ಲಿ ಜಗನ್ನಾಥದಾಸರು ತಾರತಮ್ಯಕ್ಕಾಗಿ ಮೀಸಲಾಗಿಟ್ಟು 16 ಸಂಧಿಗಳನ್ನು ತಾವು ಮಾಡ್ತಾರೆ. ಈ ರೀತಿ ಎಲ್ಲ ನಡೀತು. ಇದು ನಮ್ಮ ಜೀವನಕ್ಕೆ ಏನು ಅಂತಂದ್ರೆ ತಾರತಮ್ಯವನ್ನ ತಿಳಿಯದೆ ಉಪಾಸನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಮುಂದೆ ಇನ್ನು ತಾರತಮ್ಯ ವಿಸ್ತಾರವಾಗಿ ಹೇಳ್ತಾರೆ. ಕಕ್ಷಾ ತಾರತಮ್ಯ, ಆರೋಹಣ ಅವರೋಹಣ ಇವೆಲ್ಲ ಹೇಳ್ತಾರೆ. ಆದರೆ ಈ ಮಂಗಳಾಚರಣೆ ಸಂಧಿಯಿಂದ ಏನು ಕಲಿತ್ವಿ ಅಂತಂದ್ರೆ, ಈ ಪರಂಪರೆಯಿಂದ ನಾವೇನಾದ್ರು ತಿಳಿಬೇಕಲ್ಲ ನಮ್ಮ ಹಿರಿಯರಿಂದ. ತಂದೆ ಮುದ್ದು ಮೋಹನ್ ದಾಸರ ಭಜನಾಕ್ ಒಂದು ಚಿಂತನೆ ಈ ಸಂಧಿಯಂತೆ ನಡೀತಿತ್ತು. ಏನದು? ಮೊದಲು ದೇವರನ್ನ ಸ್ತುತಿ ಮಾಡೋದು, ಲಕ್ಷ್ಮೀ ದೇವಿಯನ್ನು ಸ್ತುತಿ ಮಾಡೋದು, ವಾಯುದೇವರನ್ನ, ಸರಸ್ವತಿ ಭಾರತೀಯರನ್ನು ಸ್ತುತಿ ಮಾಡೋದು, ಅಲ್ಲಿ ಫುಲ್ ಸ್ಟಾಪ್. ಮತ್ತೆ ವೇದವ್ಯಾಸ ದೇವರ ಸ್ತುತಿ, ಮತ್ತೆ ಪ್ರಾಣದೇವರ ಸ್ತುತಿ, ಮತ್ತೆ ರುದ್ರಾಣಿಗಳ ಸ್ತುತಿ, ಮತ್ತೆಲ್ಲ ಯತಿಗಳ ಸ್ತುತಿ. ನೋಡಿದ್ರ? ಮೊದಲು ದೇವರನ್ನ ಎಲ್ಲಿವರೆಗೂ ಸ್ತುತಿ ಮಾಡಬೇಕು? ದೇವರನ್ನ ಪರಶುಕ್ಲ ತೆರೆಯನ್ನು ಫಸ್ಟ್ ಸ್ತೋತ್ರ ಮಾಡ್ಬೇಕಂತೆ. ಭಜನೆ ಮಾಡ್ತಿದ್ರೆ ಮೊದಲು ದೇವರೆಲ್ಲ ಭಜನೆ, ಲಕ್ಷ್ಮೀ ದೇವರದು, ವಾಯುದೇವರದು, ಸರಸ್ವತಿ ಭಾರತೀಯರದು, ಮತ್ತೆ ವೇದವ್ಯಾಸ, ಮತ್ತೆ ಶ್ರೀ ಗುರುಭ್ಯೋ ನಮಃ, ಮತ್ತೆ ವೇದವ್ಯಾಸ. ನೋಡಿದ್ರ ಜಗನ್ನಾಥದಾಸರ ಭಾವನ ಯಾವ ರೀತಿಯಲ್ಲಿ ಅನುಸರಣೆ ಮಾಡ್ತಿದ್ರು? ಜಗನ್ನಾಥದಾಸರು ಹೇಳಿರೋ ತಾರತಮ್ಯ ಪದ್ಧತಿ ಇದು. ಇದು ದಾಸ ಸಾಹಿತ್ಯದ ಪದ್ಧತಿ. ಆದರೆ ಇದು ಇವತ್ತು ಎಲ್ಲೋ ಕೆಲವಾರು ಕಡೆ ಮಾತ್ರ ಉಳಿದಿದೆ. ರಾಯಚೂರು, ಲಿಂಗಸೂಗೂರು ಪ್ರಾಂತದಲ್ಲಿ ಮಾತ್ರ ಇವತ್ತು ಇದೇ ತರ ಭಜನೆ ಮಾಡ್ತಾ ಇದ್ದಾರೆ. ಲಿಂಗಸೂಗೂರಲ್ಲಿ ಇದೇ ಕ್ರಮದಲ್ಲಿ ಸುಮಾರು ಜನ ಭಜನೆ. ಅದು ಬಿಟ್ಟು ಅಷ್ಟೇ ಚಿತ್ರದುರ್ಗದಲ್ಲಿ ನಮ್ಮ ಉರುಗಾದ್ರಿವಾಸ ವಿಠಲದಾಸರ ಶಿಷ್ಯ ಪರಂಪರೆಯಲ್ಲಿ ಬಂದಂತ ಕೆಲವೊಬ್ಬರು ಇದೇ ರೀತಿಯಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ಇದು ಈ ಕ್ರಮ. ನಾವು ಕಲಿಬೇಕಾಗಿರೋದು ಈ ತಾರತಮ್ಯ. ಹಾಗಾಗಿ ಇದರಲ್ಲೆಲ್ಲ ತಿಳಿಸಿದ್ರು. ಈ ಹರಿಕಥಾಮೃತ ಸಾರವನ್ನ ನಾವು ನಿರಂತರವಾಗಿ ಸ್ತೋತ್ರ ಮಾಡಬೇಕು. ಆದರೆ ಹರಿಕಥಾಮೃತ ಸಾರ ಅರ್ಥ ಆಗೋದು ಹೇಗೆ? ಅದಕ್ಕೆ ಗುರುಜಗನ್ನಾಥದಾಸರು, ಸಂಕರ್ಷಣ ಒಡೆಯರು, ಅನೇಕರೆಲ್ಲ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ರು. ಅದರಲ್ಲಿ ನಮ್ಮ ಪರಂಪರೆಯ ಪೂರ್ವಿಕ ದಾಸವರ್ಯರಾದ ತಂದೆ ಮುದ್ದು ಮೋಹನ ವಿಠಲದಾಸರು ತಮ್ಮ ಜೀವನದ ಮುಕ್ಕಾಲು ಭಾಗ ಹರಿಕಥಾಮೃತ ಸಾರಕ್ಕೆ ಅವರು ಮೀಸಲಾಗಿಟ್ರು. ಏನದು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹರಿಕಥಾಮೃತ ಸಾರ ಪರಿಚಯ ಆಗಬೇಕು. ಹೇಗೆ ಪರಿಚಯ ಆಗಬೇಕು? ಆ ಕಾಲಕ್ಕೆಲ್ಲ ಪ್ರಿಂಟೆಡ್ ಪುಸ್ತಕನೇ ಇಲ್ಲ ಹೆಚ್ಚು. 1895 ಅವರು ಹರಿಕಥಾಮೃತ ಸಾರಕ್ಕೆ ಪ್ರಚಾರ ಮಾಡಬೇಕು ಅಂತ ಹೊರಟು. 1895 ಬಿಫೋರ್ 1895 ಮುಂಚೆನೆ ಹರಿಕಥಾಮೃತ ಸಾರದ ಒಂದು ಚಿಂತನೆಯನ್ನ ನಂಜನಗೂಡಲ್ಲಿ ನಡೆಸಿದ್ರು. ನಂಜನಗೂಡಿನಲ್ಲಿ ಕೆಲವೊಬ್ರು ಅವರಿಗೆ ಆತ್ಮೀಯರಿದ್ರು. ಅಲ್ಲೆಲ್ಲ ಹೋಗಿ ವಿದ್ವತ್ಸಭೆಗಳಲ್ಲಿ ಪಾಲ್ಗೊಳ್ತಿದ್ರು. ಸಾಮಾನ್ಯ ವ್ಯಕ್ತಿಗಳಲ್ಲ. ನಮ್ಮ ಉತ್ತರಾದಿ ಮಠದಲ್ಲಿ ಬಂದಂತ ದೊಡ್ಡ ಮಹಾನುಭಾವರು, ಜ್ಞಾನಿವರ್ಯರು, ರಘೋತ್ತಮ ತೀರ್ಥರ ವಿದ್ಯಾ ಪರಂಪರೆಯಲ್ಲಿ ಬಂದಂತ ಪಂಡರಾಪುರದಲ್ಲಿ ನಿವಾಸಿಗಳಾದಂಥ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು, ಅವರು ತಿರುಪತಿ ಹತ್ರ ತಿರುಚಾನೂರು ಇದೆಯಲ್ಲ, ಅಮ್ಮನವ್ರ ಸನ್ನಿಧಾನ, ಅದತ್ರ ಮಧ್ವ ಮತಕ್ಕೆ ನಿರ್ಣಯವನ್ನ ಮಾಡತಕ್ಕಂಥ ತುಂಬ ದೊಡ್ಡ ವಿದ್ವತ್ಸಭೆಯನ್ನ ನಡೆಸ್ತಾ ಇದ್ರು. ಆ ವಿದ್ವತ್ಸಭೆ ಸತ್ಯಜ್ಞಾನ ತೀರ್ಥರು ಅಂತಂದ್ರೆ ಭಯ ಆಗತ್ತೆ. ಅಂಥ ವಾದಿಸಿಂಹರಾದ ಸತ್ಯಜ್ಞಾನ ತೀರ್ಥರು ನಡೆಸ್ತಕ್ಕಂಥ ಆ ವಿದ್ವತ್ಸಭೆಗೆ 10 ವರ್ಷಗಳ ಕಾಲ ತಂದೆ ಮುದ್ದು ಮೋಹನ್ ದಾಸರೇ ಚೇರ್ಮನ್ ಆಗಿದ್ರು, ಅಧ್ಯಕ್ಷ ಸ್ಥಾನದಲ್ಲಿ ಇದ್ರು. ಅಂತಂದ್ರೆ ಇವರ ಪಾಂಡಿತ್ಯವನ್ನ ಮೆಚ್ಚಿದಂತ ಸತ್ಯಜ್ಞಾನ ತೀರ್ಥರ ಅನುಗ್ರಹ ಎಷ್ಟಿರ್ಬೇಕು ತಂದೆ ಮುದ್ದು ಮೋಹನ್ ದಾಸರು ಹುಡುಗಾಟನ. ಅಂತ ಸತ್ಯಜ್ಞಾನ ತೀರ್ಥರಿಂದ ಪ್ರಶಂಸೆಗೆ ಒಳಗಾದಂಥವರು ನಮ್ಮ ಪರಮ ಪ್ರಿಯ ಸುಬ್ಬರಾಯದಾಸರು. ಆ ತಂದೆ ಮುದ್ದು ಮೋಹನ ವಿಠಲದಾಸರು ಹರಿಕಥಾಮೃತ ಮುಟ್ಟಿಸ್ಬೇಕು, ಏನ್ ಮಾಡೋಣ ಅಂತ ಚಿಂತನೆ ಮಾಡ್ತಾ ಮನೆಗಳಿಗೆ ಹೋಗಿ ಮಂಗಳಾಚರಣೆ ಸಂಧಿ ಬರ್ಕೊಡೋದು. ತುಮಕೂರಲ್ಲಿ ಎಷ್ಟೋ ಜನರ ಮನೆಗೆ ಒಬ್ಬರು ಮಾತ್ರ ನನಗೆ ಹೇಳಿದ್ರು, ನಮ್ಮ ಹಿಂದಿನವ್ರಿಗೆ ಬಂದಿದ್ರು, ನಮ್ಮ ಅಜ್ಜಿಗೆ ಬರ್ಕೊಟ್ಟಿದ್ರು ಅಂತ. ಅವರೇ ಇವಾಗ ಅಜ್ಜಿ, ಅವರ ಅಜ್ಜಿಗೆ ಬರ್ಕೊಟ್ಟಿದ್ರು ಅಂತೆ.
ತಂದೆ ಮುದ್ದು ಮೋಹನದಾಸರು ಬಂದು ಹರಿಕಥಾ ಮಂಗಳಾಚರಣೆ ಸಂಧಿ ಬರ್ಕೊಟ್ರು. ಅಮ್ಮ ಇದನ್ನ ಕಲಿ, ಇದನ್ನ ನಿತ್ಯ ಪಾರಾಯಣ ಮಾಡಬೇಕು. ಅದರೊಟ್ಟಿಗೆ ವಿಜಯರಾಯರ ಕವಚ ಬರ್ಕೊಟ್ಟಿದ್ರಂತೆ. ವಿಜಯರಾಯರ ಕವಚ ಯಾರಿಗೂ ಗೊತ್ತೇ ಇಲ್ಲ. ಆ ರೀತಿ ಮನೆ ಮನೆಗಳಲ್ಲಿ ವಿಜಯರಾಯರ ಚಿಂತನೆ, ವಿಜಯರಾಯರ ಸುಳಾದಿಗಳ ಚಿಂತನೆ, ಹರಿಕಥಾಂಸಾರ ಚಿಂತನೆಯನ್ನ ಪ್ರಚಾರ ಮಾಡಿದಂತ ಮಹಾನುಭಾವರು ತಂದೆ ಮುದ್ದು ಮೋಹನದಾಸರು. ತಮ್ಮ ಪ್ರಚಾರ ಮಾಡಿಕೊಳ್ಳಿಲ್ಲ, ದೊಡ್ಡವರ ಈ ಗ್ರಂಥಗಳ ಪ್ರಚಾರವನ್ನ ತಂದೆ ಮುದ್ದು ಮೋಹನದಾಸರು ತಾವು ಮಾಡಿದ್ರು. ಸರಿ, ಇದು ಬರೀ ನಮ್ಮ ಸುತ್ತದಲ್ಲಿ ಮಾತ್ರ ಇದೆ, ಎಲ್ಲ ಕಡೆ ಪ್ರಚಾರ ಆಗಬೇಕು ಅಂತ ಪರಮಾರ್ಥ ಚಂದ್ರೋದಯ ಎಂಬ ಮಾಸಪತ್ರಿಕೆಯನ್ನು ತೆಗೆದರು. ಆ ಮಾಸಪತ್ರಿಕೆ ಬಹಳ ಕಷ್ಟ. ಆಗೆಲ್ಲ ಜನರು ತಗೋಬೇಕು, ಓದಬೇಕು ಅನ್ನೋ ಆಸಕ್ತಿ ಇವತ್ತಲ್ಲ, ಹಿಂದೆನೇ ಕಮ್ಮಿ, ಬಹಳ ಕಮ್ಮಿ. ಇವರು ಆದರೂ ಕೂಡ ತುಂಬಾ ಉಚಿತವಾಗಿ ಅದನ್ನೆಲ್ಲ ಕೊಟ್ಟು 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 ಇದನ್ನ ಪ್ರಚಾರ ಮಾಡಿ ಎಷ್ಟೋ ಜನ ಅದರಿಂದ ಉದ್ಧಾರರಾದರು. ಆ ತಂದೆ ಮುದ್ದು ಮೋಹನದಾಸರು ಪರಮಾರ್ಥ ಚಂದ್ರೋದಯದಲ್ಲಿ ಹರಿಕಥಾಂಸಾರಕ್ಕೆ ವ್ಯಾಖ್ಯಾನ ಮಾಡಿ ಕೊಡ್ತಾ ಇದ್ರು. ಈ ವ್ಯಾಖ್ಯಾನವನ್ನ ನಮಗೆಲ್ಲ ಗೊತ್ತಿರೋ ಹಾಗೆ ಹೇಳಿದ್ರಾಗಲೇ ಜಯಸಿಂಹ ಅವರು ಮೊದಲನೇ ಆ ಒಂದು ಎಡಿಷನ್ ಅಲ್ಲಿ ಹೇಳಿದ್ದಾರೆ. ಆ ಪದ್ಮನಾಭದಾಸರು ತಾವು ಸನ್ಯಾಸಿಗಳಾಗಿ ಸನ್ಯಾಸತ್ವವನ್ನು ಬಿಟ್ಟಂತವರು. ಸನ್ಯಾಸಿಗಳಾಗಬೇಕು ಅಂದ್ರೆ ಎಲ್ಲ ಬಿಟ್ಟಿರ್ತೀವಿ, ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ಸನ್ಯಾಸತ್ವವನ್ನು ಬಿಟ್ಬಿಟ್ರೆ ಏನ್ ಕತೆ ಅಲ್ವಾ? ಬೇರೆಯವರೆಲ್ಲ ಅಂದ್ರು ಏನಿದಕ್ಕೆ ಉಪಾಯ, ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂತಂದ್ರೆ ನಿನ್ ದೇಹನ ಅಗ್ನಿಗೆ ಹಾಕೊಂಡ್ಬಿಡು ಅಂತಂದ್ರು. ನಿನ್ ದೇಹವನ್ನು ಬಿಡೋದೇ ಪ್ರಾಯಶ್ಚಿತ್ತ, ಇನ್ನೇನಿಲ್ಲ. ತಂದೆ ಮುದ್ದು ಮೋಹನದಾಸರ ಆ ಒಂದು ಶಕ್ತಿ ನೋಡಿ, ಆ ಕಾರುಣ್ಯ ನೋಡಿ, ಆ ತಪಸ್ಸು ನೋಡಿ ಆ ಮಾತು ಬರಬೇಕು ಅಂದ್ರೆ ನಮ್ಮಂತವ್ರ ಕೈಲಿ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದೇನೋ, ಜಗತ್ತಲ್ಲಿ ದೇವರು ಕ್ಷಮಿಸಕ್ಕೆ ಆಗಲ್ಲ ಅನ್ನೋ ತಪ್ಪನ್ನು ನಾವು ಮಾಡಕ್ಕೆ ಆಗಲ್ಲ, ತಿಳ್ಕೊಂಡು ಕರೆಕ್ಟಾ? ದೇವ್ರ ಅವನು ಕ್ಷಮಾ ಸಮುದ್ರ, ಅವನು ಕ್ಷಮಿಸ್ತಾನೆ. ನೀವು ಬನ್ನಿ ಅಂತ ಹೇಳಿ ನಿಮ್ಗೆ ಮತ್ತೆ ಇನ್ನೊಂದು ಜನ್ಮ ಕೊಡ್ತೀನಿ ಅಂತ ಹೇಳಿ ಆ ದಾಸತ್ವದ ಜನ್ಮವನ್ನು ಕೊಟ್ಟರು ತಂದೆ ಮುದ್ದು ಮೋಹನದಾಸರು. ಮತ್ತೆ ಅವರಿಂದ ಈ ಹರಿಕಥಾನುಸಾರಕ್ಕೆ ವ್ಯಾಖ್ಯಾನವನ್ನು ಬರೆಸೋದು. ಯಾಕೆ? ತಂದೆ ಮುದ್ದು ಮೋಹನದಾಸನ ಮುಕ್ಕಾಲು ಭಾಗ ಬರೆದು ಬಿಟ್ಟಿದ್ದಾರೆ, ಇನ್ ಕಾಲು ಭಾಗ ಬರ್ದಿದ್ರೆ ಕಂಪ್ಲೀಟ್ ಆಗೋಗಿರೋದು. ಇದು ಒಂದು ಪುಸ್ತಕ ಇದೆಯಲ್ಲ, ಇದು 2 ಪುಸ್ತಕ ಸೇರಿದ ಒಂದು ಪುಸ್ತಕ ಆಗಿರೋದು ತಂದೆ ಮುದ್ದು ಮೋಹನದಾಸರು ಮಾಡಿದಿದ್ರೆ. ಅಷ್ಟು ಜ್ಞಾನ ಇತ್ತು. ನಾ ಮಾಡೋದಕ್ಕಿನ್ನ ನಮ್ಮ ಪ್ರಿಯ ಶಿಷ್ಯರು ಇದನ್ನು ಮಾಡಲಿ, ಅವ್ರು ಮಾಡಿದಂಥ ಈ ತಪ್ಪಿಗೆ ಇದೇ ನಿವೃತ್ತಿ ದ್ವಾರ ಅಂತ ಹೇಳಿ ಅವರಿಗೆ ಹೇಳಿದ್ರು, ನೀವು ಇದನ್ನು ಬರೀರಿ. ಅವ್ರ ಗುರುಗಳ ಆಜ್ಞೆಯನ್ನ ತಮ್ಮ ಶಿರಸ್ಸಲ್ಲಿ ಧಾರಣೆ ಮಾಡಿ ಅತ್ಯದ್ಭುತವಾದ ಹರಿಕಥಾನುಸಾರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಎಷ್ಟು ವಿಸ್ತಾರವಾಗಿ ಬರೆದಿದ್ದಾರೆ ಅಂತಂದ್ರೆ ಅದ್ಭುತ ಅಂದ್ರೆ ಅತ್ಯದ್ಭುತ. ಅಷ್ಟು ಚೆನ್ನಾಗಿ ಭಾವಪ್ರಕಾಶಕ ಎಂಬ ಟಿಪ್ಪಣಿಯಲ್ಲಿ ಹರಿಕಥಾನುಸಾರಕ್ಕೆ ಈ ಟಿಪ್ಪಣಿಯನ್ನು ಬರೆದಿದ್ದಾರೆ. ಆ ಭಾವಪ್ರಕಾಶಕವನ್ನ, ಜಗನ್ನಾಥಾಸರ ಭಾವವನ್ನ ಪ್ರಕಾಶ ಮಾಡಿದ್ದಾರೆ. ಆಯ್ತಾ? ಜಗನ್ನಾಥದಾಸರ ಭಾವ ಏನಿದೆ ಅದು ನಮಗೆ ಗೊತ್ತಿಲ್ಲ, ಕತ್ಲಲ್ಲಿದ್ದೀವಿ ನಾವು. ಆ ಭಾವವನ್ನ ನಮ್ಗೆಲ್ಲರೂ ಕೂಡ ಓಪನ್ ಮಾಡಿ ಬೆಳಕಿನಲ್ಲಿ ತೋರಿಸಿದ್ದಾರೆ ಆ ಪದ್ಮನಾಭದಾಸರು. ಹಾಗಾಗಿ ಅಂಥ ಒಂದು ಅತ್ಯದ್ಭುತವಾದ ಈ ಗ್ರಂಥವನ್ನ ಪ್ರಾರಂಭ ಮಾಡಿದ್ದಾರೆ ಜಯಸಿಂಹ ಅವರು. ನಾವು ಗೋಪಾಲದಾಸರ ಆರಾಧನೆ, ಜಗನ್ನಾಥದಾಸರ ಆರಾಧನೆ ಮಾಡ್ತೀವಿ. ಇವತ್ತಿಗೊಂದು 5-6 ದಿನಕ್ಕೆ ಗೋಪಾಲದಾಸರ ಆರಾಧನೆ. ಗೋಪಾಲದಾಸರ ಆರಾಧನೆ ಅಂದ ತಕ್ಷಣ ಫಸ್ಟ್ ನೆನಪಾಗದೆ ಜಗನ್ನಾಥದಾಸರು 40 ವರ್ಷ ಆಯಸ್ಸು ದಾನ ಮಾಡಿದ್ರು ಅಂತ. ಆ ಜಗನ್ನಾಥದಾಸರಿಗೂ ಅವರ ಅಂತ್ಯಕಾಲದಲ್ಲಿ 40 ವರ್ಷ, ಅವ್ರಿಗೆ 80 ವರ್ಷ ಆಯಸ್ಸು. ಜಗನ್ನಾಥದಾಸರಿಗೆ 40 ವರ್ಷ ಇತ್ತು. ಆಯ್ತಾ? ಅವರು ಸಾಧನೆ ಮಾಡಬೇಕು. ವಿಜಯರಾಯರ ಆಜ್ಞೆ ಏನು? ಗೋಪಾಲದಾಸರಿಗೆ ನೀವು ಹರಿಕಥಾನುಸಾರ ಬರಿಬೇಕು ಅಂತ. ಗೋಪಾಲದಾಸರು ಬರೀಲಿಲ್ಲ, ಬರಿಬೋದಿತ್ತು ಅವರೇ. ಗುರುಗಳೇ, ಅವ್ರಿಗೆ ಬೇಕಾದ್ರೆ ಒಂದು 10 ವರ್ಷ ಆಯಸ್ಸು ಕೊಡ್ತೀನಿ, 30 ವರ್ಷ ನಾನು ಇಟ್ಕೊಂಡು ನಾನೇ ಬರಿತೀನಿ, ಇದನ್ನು ಅವ್ರು ಮಾಡ್ಬೇಕಾಗಿರೋ ಕೆಲಸ ನಾನೇ ಮಾಡ್ತೀನಿ ಹೇಳ್ಬೋದಿತ್ತಲ್ಲ, ಏನಪ್ಪ ಕಷ್ಟ. ಆದರೆ ಅವ್ರು ಏನು ಹೇಳಿದ್ರು, ಒಂದು ಕ್ಷಣ ಯೋಚನೆ ಮಾಡಲಿಲ್ಲ. ನಮ್ಮ ಗುರುಗಳ ಆಜ್ಞೆ ಅಂತ ಅಷ್ಟು ಆಯಸ್ಸನ್ನು, 40 ವರ್ಷ ಆಯುಷ್ಯವನ್ನ ಜಗನ್ನಾಥದಾಸರಿಗೆ ದಾರಿ ಹೇಳಿದ್ರು. ಆ 40 ವರ್ಷ ಆಯಸ್ಸು ಜಗನ್ನಾಥದಾಸರು ಏನು ಮಾಡಿದ್ರು, ಈ 40 ವರ್ಷ ಆಯಸ್ಸು ಒಂದು ಕ್ಷಣವೂ ನಂದಲ್ಲ, ಇದು ಗೋಪಾಲದಾಸರದು ಆಯಸ್ಸು. ಅವರ ಆಯಸ್ಸಿನ ಕಾಲದ ಒಂದು ಕ್ಷಣವನ್ನು ನಾನು ವೇಸ್ಟ್ ಮಾಡಬಾರ್ದು. ಕರೆಕ್ಟ್ ತಾನೆ? ಇನ್ನೊಬ್ಬರ ಸಮಯದಲ್ಲಿ ನಾನು ಬದುಕ್ತಾ ಇದ್ದೀನಿ, ಆ ಸಮಯದ ಒಂದು ಕ್ಷಣ ನಾನು ವ್ಯರ್ಥ ಮಾಡಿಕೊಂಡ್ರೆ ಇದು ಗೋಪಾಲದಾಸರು ಮಾಡೋ ಅವಮಾನ ಅಂತ ಹೇಳಿ ಅವ್ರು ಮಾಡಲಿಲ್ಲ. ಆ ಎಲ್ಲ ಸಮಯವನ್ನು ಕೂಡ ಭಗವತ್ ಪರವಾಗಿ ಸಾರ್ಥಕ ಮಾಡಿಕೊಂಡ್ರು. ಜಗನ್ನಾಥದಾಸರು ಒಳ್ಳೆ ಪಂಡಿತರು, ಶ್ರೀನಿವಾಸಾಚಾರ್ಯ ಆಗಿರುವಾಗ.
ಆದರೆ ಅವರು ಇನ್ನು 40 ವರ್ಷ ಆಯಸ್ಸನ್ನು ಪಾಂಡಿತ್ಯಕ್ಕೆ ಮುಡುಪಾಗೇ ಇರಲಿಲ್ಲ, ಬರೀ ದಾಸಾಹಿತ್ಯಕ್ಕೆ ಮುಡುಪಾಗಿತ್ತು ಅಲ್ವಾ. ಆ ರೀತಿ ಹೇಗೋ ನಮ್ಮ ಜಯಸಿಂಹ ಅವರು ಹಾಗೆ ಏನು 40 ವರ್ಷ ಜೀವನ ಬೇರೆ ಆಗೋಯ್ತು. ಅದರಲ್ಲಿ ಅಪಮೃತ್ಯು ಕಣ್ಣಿಗೆ ಬಂದು ಪೆಟ್ಟು ಕೊಟ್ಟು ಹೋಯ್ತು ಅಲ್ವಾ. ಹೇಗೆ ಜಗನ್ನಾಥದಾಸರ ಅಪಮೃತ್ಯು, ಜಗನ್ನಾಥದಾಸರು ಹೇಳ್ತಾರಲ್ಲ, ಘೋರವ್ಯಾಧಿಗಳ ನೋಡಿ ವಿಜಯರಾಯ ಭೂರಿ ಕರುಣವ ಮಾಡಿ, ಒಂದಲ್ಲ ಎರಡಲ್ಲ, ಘೋರ ವ್ಯಾಧಿ. ಆ ರೀತಿಯಲ್ಲಿ ದೇವರು ಏನೇನೋ ಪರೀಕ್ಷೆ ಮಾಡ್ದ ಅಲ್ವಾ. ಅವರ ಆಯಸ್ಸನ್ನ ಅಲ್ಲೇ ಕಳೆದು ಬಿಡ್ತಿದ್ದ. ಆದರೆ ಅವ್ರಿಗೆ ಗೊತ್ತು ಮುಂದೆ ಹೇಗೆ ಜಗನ್ನಾಥದಾಸರು ಅವರ ಅಲ್ಪಾಯುಷ್ಯವನ್ನು ಕಳ್ಕೊಂಡು ಗೋಪಾಲದಾಸರ ಆಯಸ್ಸನ್ನು ತಗೊಂಡು ಹರಿಕಥಾಮಸಾರ ಬರೆದ್ರು, ಹಾಗೆ ನನ್ನ 40 ವರ್ಷ ಆಯಸ್ಸು ಹೊರಟೋಯ್ತು. ಇವಾಗ ಇರೋದು ಯಾರ್ದು ದೊಡ್ಡವ್ರು ಕೊಟ್ಟರು ಆಯಸ್ಸು, ಯಾರು ಕೊಟ್ಟರೋ ಗೊತ್ತಿಲ್ಲ, ಆ ಕಾಲಕ್ಕೆ ಯಾರು ಬಂದು ಆಯುರ್ದಾನ ಮಾಡಿದ್ರೋ ಗೊತ್ತಿಲ್ಲ. ಇನ್ನು ಮುಂದೆ ಇನ್ನೂ ಒಂದು 40-50 ವರ್ಷ ಅವ್ರಿಗೆ ಆಯಸ್ಸು ಕೊಟ್ಟು ಮುಂದೆ ಇನ್ನೂ ಹರಿಕಥಾಮಸಾರಕ್ಕೆ ಭಾವಪ್ರಕಾಶಕವನ್ನ ಎಲ್ಲರ ಮನಸ್ಸಿಗೂ ಮುಟ್ಟಿಸಿ ಅವರಲ್ಲಿ ದೇವರ ಭಾವವನ್ನು ತುಂಬಬೇಕು ಅಂತ ಆಯಸ್ಸು ಕೊಟ್ಬಿಟ್ರು. ಹೇಗೆ ಆ ಗೋಪಾಲದಾಸರು ಜಗನ್ನಾಥದಾಸರು ಕೊಟ್ಟರೋ, ಆ ಗೋಪಾಲದಾಸರು ಯಾವ ರೂಪದಲ್ಲಿ ಬಂದು ಜಗನ್ನಾಥದಾಸರ ಒಂದು ಸನ್ನಿಧಾನ ಇವರಲ್ಲಿದೆ, ಆ ಜಗನ್ನಾಥದಾಸ ಸನ್ನಿಧಾನ ಇವರಲ್ಲಿದೆ, ಇವರಿಗೆ ಆಯಸ್ಸು ಕೊಡಬೇಕು ಅಂತ ಕೊಟ್ಟು ಈ ಭಾವಪ್ರಕಾಶಕವನ್ನು ಅವ್ರ ಮೂಲಕ ನಡೆಸ್ತಾ ಇದ್ದಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ಅತ್ಯದ್ಭುತವಾಗಿ ತಾವು ಭಾವವನ್ನು ತುಂಬಿಕೊಂಡು ಆ ದೇವರನ್ನ ಕಾಣ್ತಾ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಿರಂತರವಾಗಿ ಈ ಹರಿಕಥಾಮಸಾರದ ಈ ಭಾವಪ್ರಕಾಶಕ ಟಿಪ್ಪಣಿಯೊಂದಿಗೆ ಹರಿಕಥಾಮಸಾರದ ಚಿಂತನವನ್ನು ಮಾಡೋಣ. ಈಗ ಮೊದಲನೇ ಆ ಮಂಗಳಾಚರಣ ಮುಗಿದಿದೆ, ಇನ್ನು 31 ಇದೆ. 3+1 ಅಂದರೆ 4. ಧರ್ಮ ಅರ್ಥ ಕಾಮ ಮೋಕ್ಷ ನಮಗಾಗಬೇಕು ಅಂಥೇಳಿ ಮತ್ತೆ ಇವತ್ತಿಂದ ಪ್ರಾರಂಭ ಆಗ್ತಿದೆ. ಹಾಗಾಗಿ ಅಂತ ಜಗನ್ನಾಥದಾಸರ, ತಂದೆ ಮುದ್ದು ಮೋಹನ್ ದಾಸರ, ಪದ್ಮನಾಭದಾಸರ, ಆ ಗುರುಗೋವಿಂದ ವಿಠಲದಾಸರ ಮತ್ತೆ ನಮ್ಮ ಅಸ್ಮತ್ ಗುರುಗಳಾದ ನಮ್ಮ ತಿರುಮಲೇಶ್ವರಿ ವಿಠಲದಾಸರ ಆ ಅನುಗ್ರಹವನ್ನ ಈ ಮೂಲಕ ನಾವು ಪಡೆಯೋಣ. ಇದರೊಟ್ಟಿಗೆ ನಾವು ಈ ಥರ ಒಂದು ಪುಸ್ತಕವನ್ನು ನಿರ್ಮಾಣ ಮಾಡೋದು ಏನು ಇವತ್ತಿಗೆ ಕಷ್ಟ ಅಲ್ಲ. ಒಂದು 10 ಜನರ ಹತ್ರ ಹೋಗಿ ಏನೋ ಒಂದು ದುಡ್ಡು ಸಂಗ್ರಹ ಮಾಡಿ ಈ ಥರ ಪುಸ್ತಕ ಮಾಡ್ಬೋದು ಅಲ್ವಾ. ಎಷ್ಟು ದೊಡ್ಡದಾಗಿದೆ ಪುಸ್ತಕ ನೋಡ್ತೀವಿ, ತೆಗೆದು ನೋಡಿ, ಓ ಎಷ್ಟು ಪೇಜಸ್ ಇದೆ, ಓ 1000 ಪೇಜಸ್ ಇದೆ, ಆಯಿತು. ಈ ಥರದ್ದು ಏನೋ ಒಂದು ಪುಸ್ತಕ ಮಾಡ್ಬೋದು. ಪುಸ್ತಕ ಮಾಡೋದು ದೊಡ್ಡದಲ್ಲ, ಪುಸ್ತಕ ತೆಗೆದು ಓದೋದು ದೊಡ್ಡದು. ಪುಸ್ತಕ ಪ್ರಿಂಟ್ ಮಾಡಿಸಿದ್ವಿ, 2000 ಪ್ರಿಂಟ್ ಆಯಿತು. ಎಷ್ಟು ಜನ ತೆಗೆದು ಓದಿದ್ರು? ಭಾಳ ಕಮ್ಮಿ. ಒಂದು ಘಟನೆ ಹೇಳಿ ಸಮಾಪ್ತಿ ಮಾಡ್ತೀವಿ. ಇವತ್ತು ಮಂಗಳ ಮಾಡ್ತಾ ಇದೀವಿ. ಮಂಗಳ ಅಂತಂದ್ರೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಒಂದೊಂದು ಚರಣಕ್ಕೂ ಕೂಡ ಒಂದೊಂದು ಆ ಸಂಧಿ ಭಾವನ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಮಂಗಳಾಚರಣೆ ನೀವು ತುಂಬ ಸುವಿಸ್ತಾರವಾಗಿ ಹೇಳಿದ್ದೀರ, ಮತ್ತೆ ಅದನ್ನ ಹೇಳಿಕ್ ಹೋಗಲ್ಲ. ಈ ಭಾವಪ್ರಕಾಶಿಕ ಗ್ರಂಥವನ್ನ ಇದು ಬಿಡುಗಡೆ ಆಯಿತು. ಯಾರಪ್ಪ ಮಾಡಿದ್ದು ಅಂತಂದ್ರೆ ನಮ್ಮ ಈ ಪರಂಪರೆಯಲ್ಲಿ ಬಂದಂತ ತಂದೆ ಮುದ್ದು ಮೋಹನ ವಿಠಲದಾಸರ ಸುಪುತ್ರರು ವೆಂಕಟರಮಣದಾಸರು. ಅವ್ರ ಮಗಳು ಪದ್ಮಮ್ಮ ಅಂತ, ಅವರ ಮಗಳೇ ಸುಭದ್ರಾ ಅಂತ, ಸುಭದ್ರಾ ವೆಂಕಟೇಶ್ ಅಂತ. ಅವ್ರಿಗೆ ಮನಸ್ಸಿಗೆ ಬಹಳ ಬಂತು. ಅವರು ಒಳ್ಳೆ ಪರಂಪರೆಯಲ್ಲಿ ಬಂದಂಥವರು, ಒಳ್ಳೆ ಲೌಕಿಕ ಶಿಕ್ಷಣವನ್ನು ಪಡೆದಂಥವರು. ಅವ್ರಿಗೆ ಒಮ್ಮೆ ಅನ್ನಿಸ್ತು, ಈ ಹರಿಕಥಾಮೃತಸಾರ ಈ ಜಗನ್ನಾಥದಾಸರು ಮಾಡಿದ್ದಾರೆ, ಈ ಹರಿಕಥಾಮೃತಸಾರಕ್ಕೆ ನಮ್ಮ ಪರಂಪರೆಯವರೇ, ನಮ್ಮ ಪೂರ್ವಿಕರೇ ಒಂದು ಟಿಪ್ಪಣಿ ಬರೆದಿದ್ದಾರೆ, ಅದನ್ನು ಹೊರಗೆ ತರಬೇಕಲ್ಲ ಅಂತ ಯೋಚನೆ ಮಾಡಿ ಅನಂತ ಸ್ವಾಮಿ ರಾಯರು ಅಂತ ಅವರು ಮತ್ತೆ ನಮ್ಮ ಪೂರ್ವಾಶ್ರಮದಲ್ಲಿ ಹರ್ತಿ ಪ್ರಹ್ಲಾದ್ ಅಂತ ಅಂದರೆ ಶ್ರೀ ಹರಿಪ್ರೀತಿ ಇರ್ತರು, ಅವರಿಬ್ಬರು ಅವ್ರಿಗೆ ನೆರವು ಕೊಟ್ಟು, ಮತ್ತೆ ನಮ್ಮ ಸುಭದ್ರಮ್ಮನವರ ಸೋದರಮಾವ ಸುಂದರರಾಯರು ಅಂತ ಈ ದಾಸ ಸಾಹಿತ್ಯದಲ್ಲಿ ಈ ಪರಂಪರೆಯನ್ನು ಬೆಳೆಸಲಿಕ್ಕೆ ಬಹಳ ಶ್ರಮವನ್ನು ಪಟ್ಟಂಥವ್ರು. ಅವರು ಎಲ್ಲ ಸೇರಿ ಇದನ್ನು ಹೊರಗೆ ತರಬೇಕು ಅಂತ ಹೇಳಿ ಬಹಳ ಶ್ರಮ ಪಟ್ಟು ಮೂಲ ಹಸ್ತಪ್ರತಿಗಳನ್ನೆಲ್ಲ ನೋಡಿ ಯಾವ್ದಾದನ್ನೆಲ್ಲ ನೋಡಿ ಸಂಗ್ರಹ ಮಾಡಿ ಕೊಟ್ಟರು. ಇದು ಪುಸ್ತಕ ಆಯಿತು. ನಮ್ಮ ಸುಭದ್ರಮ್ಮನವರಿಗೆ ಹರಿಕಥಾಮಸಾರ ಪೂರ್ತಿ ಇದನ್ನೆಲ್ಲ ಸರಿಯಾಗಿ ಕಲಿಬೇಕಲ್ಲ ಅಂತ ಯೋಚನೆ ಮಾಡಿ ಅವರು ಒಬ್ಬ ಗುರುಗಳನ್ನ ಆಶ್ರಯ ಮಾಡಿದ್ರು. ಅವರು ಈ ಭಾವಪ್ರಕಾಶಕವನ್ನು ಇಟ್ಕೊಂಡು ಹರಿಕಥಾಮಸಾರ ಹೇಳಿ ಪ್ರಾರಂಭ ಮಾಡಿದ್ರು. ಅವ್ರು ಹರಿಕಥಾಮಸಾರ ಎಲ್ಲ ಕಡೆ ಪಾಠ ಮಾಡ್ತಿದ್ರು, ಅವರು ಸ್ಕೂಲ್ ಟೀಚರ್ ಆಗಿದ್ರು, ಮಾಡ್ತಿದ್ರು.
ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೀತು. ಹರಿಕಥಾನುಸಾರ ಎಲ್ರಿಗೂ ಹೇಳ್ತಾ ಇರೋವಂಥವ್ರು ಹೇಳೋರು, ಹರಿಕಥಾನುಸಾರ ಹೇಳಿ ನಿಮ್ಗೆಲ್ಲ ಕಷ್ಟ ದೂರ ಆಗುತ್ತೆ ಅನ್ನೋರು, ಅವರ ಮಗ, ಸೊಸೆ ಮತ್ತೆ ಮೊಮ್ಮಗು 3 ಜನ ಕಾರ್ ಆಕ್ಸಿಡೆಂಟ್ ಅಲ್ಲಿ ಛಿದ್ರ ಆಗೋದು. ಸೊಸೆ ಮತ್ತೆ ಮಗು ಬಚಾವಾಗೋಯ್ತು. ತಮ್ಮ ಮಗ ತುಂಬ ಸೀರಿಯಸ್ ಆಗ್ಬಿಟ್ಟ, ಉಳಿಯೋದೇ ಇಲ್ಲ ಅನ್ನೋದು ಆಗೋಯ್ತು. ಇವ್ರು ಗೊತ್ತೇ ಇಲ್ಲ ವಿಚಾರ. ಯಾಕಂದ್ರೆ ಮಗ ಎಲ್ಲ ಹೋಗಿದ್ದಾನೆ, ರಜಾ ಅಂತ ಹೇಳಿ ಹೋಗಿದ್ದಾನೆ, ಸುರಕ್ಷಿತವಾಗಿ ಬರ್ತಾನೆ ಅಂತ ನಂಬ್ಕೊಂಡಿದ್ರು. ಸಡನ್ ಆಗಿ ಇವ್ರಿಗೆ ಫೋನ್ ಬಂತು, ಈ ಥರ ಆಗಿದೆ ಅಂತ. ಆ ತಾಯಿಗೆ ಎದೆ ಹೊಡೀತು. ತಕ್ಷಣ ಹಾಸ್ಪಿಟ್ಲಿಗೆ ಹೋದ್ರು. ಡಾಕ್ಟ್ರನ್ನ ಕೇಳಿದ್ರೆ ಉಳಿಯೋದು ಡೌಟ್ ಅಂತ ಹೇಳ್ಬಿಟ್ರು. ಸರಿ, ಏನು ಮಾಡೋದು? ಭಾವಪ್ರಕಾಶಿಕ ಪಾಠ ಮಾಡಲಿಕ್ಕೆ ಅಂತ ಎಲ್ಲ ಹೋಗಿದ್ದಾರೆ, ಬ್ಯಾಗಲ್ಲಿ ಇಟ್ಕೊಂಡಿದ್ದಾರೆ. ನಿನ್ನ ನಂಬಿ, ಈ ಭಾವಪ್ರಕಾಶಕವನ್ನು ನಂಬಿ ನಾನು ಜೀವನ ಮಾಡ್ತಿದ್ದೆ. ಇವತ್ತು ಇದನ್ನು ಹೇಳೋ ಅಂಥವ್ರಿಗೆ ಎಷ್ಟು ಕಷ್ಟ ಬರುತ್ತೆ ಅಂದರೆ ಈ ಪುಸ್ತಕನೇ ನನಗೆ ಬೇಡ ಅಂತ ಬಿಸಾಕ್ಬಿಟ್ರು. ಸತ್ಯ ತಾನೆ, ನಾವು ಹೀಗೆ ಮಾಡ್ತೀವಿ ತಾನೆ. ಇದು ಬೇಕಾಗೇ ಇಲ್ಲ ನನಗೆ, ಇಷ್ಟು ಕಷ್ಟ ಬರುತ್ತೆ ಅನ್ನೋದಾದ್ರೆ ಇದನ್ನ ಇಟ್ಕೊಂಡು ಏನು ಪ್ರಯೋಜನ? ಏನೋ ದೇವರ ದಯೆ, ಮಗ ಉಳಿದು ಬಿಟ್ಟ. ಆದರೆ ಉಳಿದ ಮೇಲೆ ಆಗೋ ನೋವು ಇದೆಯಲ್ಲ, ಅದು ಇನ್ನೂ ಕೆಟ್ಟದಾಗಿದೆ. ಏನಾಯಿತು ಅಂತಂದರೆ, ಆ ಮಗ ಹೇಗಿದ್ದಾನೆ ಅಂತಂದರೆ, 40 ವರ್ಷದ ಮಗ 4-5 ವರ್ಷ ಮಕ್ಕಳ ಥರ ಆಡ್ತಾ ಇದ್ದಾನೆ. ಅವ್ರ ಅಮ್ಮನ ನೋಡ್ಬಿಟ್ಟು ಯಾರೂ ಅವನಿಗೆ ನೆನಪಿಲ್ಲ. ಬಾಲ್ಯದಲ್ಲಿ ಯಾರನ್ನ ಕಂಡಿದ್ದಾನೋ ಅಷ್ಟೇ ಜನ ನೆನಪು. ಹೆಂಡತಿನೂ ನೆನಪಿಲ್ಲ, ಮಕ್ಕಳು ನೆನಪಿಲ್ಲ. ಅವ್ರ ಅಮ್ಮನ ನೋಡ್ಬಿಟ್ಟು, ಅಮ್ಮ ನಂಗೆ ಊಟ ಮಾಡಿಸು, ನನಗೆ ಹೊಟ್ಟೆ ಹಸಿದಿದೆ ಅಂತ ಹೇಳ್ತಾನೆ. ವಯಸ್ಸಿಗೆ ಬಂದಿರೋ ಹುಡುಗ ನಂಗೆ ಹೊಟ್ಟೆ ಹಸಿದೆ, ಊಟ ಮಾಡಿಸು ಅಂತ ಚಿಕ್ಕ ಮಕ್ಕಳ ಥರ ಅಳತಿದ್ರೆ ಆ ತಾಯಿಗೆ ಎಷ್ಟು ನೋವಾಗಬೇಕು. ಇದೇ ರೀತಿ ಆಯಿತು. ಡಾಕ್ಟ್ರನ್ನ ಕೇಳಿದ್ರು, ಏನಮ್ಮ ಇದು ಸರಿ ಹೋಗುತ್ತಾ? ಇದು ಸರಿ ಹೋಗೋದು ಬಹಳ ಕಷ್ಟ. ಸರಿ ಹೋದ್ರೆ ದೇವರ ದಯೆ. ಯಾವಾಗ ಸರಿ ಹೋಗ್ಬೋದು? ಏನು ಟ್ರೀಟ್ಮೆಂಟ್ ಕೊಡೋಣ? 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ನಮಗೆ ಗೊತ್ತಿಲ್ಲ. ಮನೆಗೆ ಹೋದ್ರು. ಈ ಭಾವಪ್ರಕಾಶಿಕ ಏನಿದೆ, ಈ ಪುಸ್ತಕ ಮತ್ತು ಹರಿಕಥಾನುಸಾರ ಪುಸ್ತಕ ಎರಡನ್ನೂ ಇಟ್ಟು ದೀಪ ಹಚ್ಚದ್ರಂತೆ. ನಿಮ್ಮನ್ನು ನಂಬಿದ್ದೀನಿ, ನಿಜವಾಗ್ಲೂ ನೀವಿದ್ದು ಉದ್ಧಾರ ಮಾಡ್ತೀರಿ, ಇದರಲ್ಲಿ ನಿಜವಾಗ್ಲೂ ಶಕ್ತಿ ಇದೆ, ಇದು ನಿಜವಾಗ್ಲೂ ಪರಮಾತ್ಮನಿಗೆ ಸಮ್ಮತ, ದೇವರು ಇದ್ರೊಳಗಡೆ ಇದ್ದಾನೆ, ಗ್ರಂಥ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅನ್ನೋದಿದ್ರೆ ನನ್ನ ಮಗನ ವಾಸಿ ಮಾಡು ಅನ್ನೋ ಅಷ್ಟರಲ್ಲಿ 2 ವರ್ಷದಲ್ಲಿ ಅವ್ರ ಮಗ ಮತ್ತೆ ಚೇತರಿಕೆಯಾಗಿ ಮುಂಚೆ ಹೇಗಿದ್ನೋ ಅದು 2 ಪಟ್ಟಿಗೆ ಇವತ್ತು ಚೆನ್ನಾಗಿದ್ದಾರೆ. ಇವತ್ತು ಅವ್ರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ದೇವರು ಇಟ್ಟಿದ್ದಾರೆ. ನೋಡಿ, ಅಷ್ಟು ಶಕ್ತಿ ಭಾವಪ್ರಕಾಶಿಕವಿದೆ. ಇವತ್ತಿಗೂ ಅವರು ಇದ್ದಾರೆ. ಈ ಸರಿ ನಮ್ಮ ಆರಾಧನೆಗೆ ಅವ್ರನ್ನ ಕರ್ಸೋಣ. ಅಷ್ಟು ಹರಿಕಥಾನುಸಾರದಲ್ಲಿ ದೀಕ್ಷೆ. ಆದರೆ ಭಾವಪ್ರಕಾಶಕವನ್ನು ಹೇಳಿ ಹರಿಕಥಾನುಸಾರವನ್ನು ಒಂದು ದಾಖಲೆ ಮಾಡಬೇಕು. ಯಾಕೆಂದ್ರೆ ಭಾವಪ್ರಕಾಶಕ ಪುಸ್ತಕ ಕೊಟ್ರಿ, ಇದನ್ನು ತೆಗೆದು ನೋಡಬೇಕು ಅಂತ ಆಸಕ್ತಿ ಎಷ್ಟೋ ಜನಕ್ಕೆ ಓದಕ್ಕೆ ಗೊತ್ತಾಗಲ್ಲ. ಅಂಥವ್ರಿಗೆ ನಾವೇನು ಮಾಡ್ಬೋದು? ಜಯಸಿಂಹ ಅವ್ರು ಹೇಳಿರೋ ಅಂತ ಈ ಭಾವಪ್ರಕಾಶಕ ಆನ್ ಮಾಡ್ಕೊಳ್ಳಿ, ಅದನ್ನು ಕೇಳ್ತಾ ಇದನ್ನು ಓದಿ, ಅವಾಗ ನೋಡಿ ಪಟ್ಟಂತ ಹೊಟ್ಟೋಗುತ್ತೆ ಅಲ್ವಾ? ಆ ರೀತಿಯಲ್ಲಿ ನಾವು ಚಿಂತನೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಈ ಭಾವಪ್ರಕಾಶಕವನ್ನು ನಾವು ಬಹಳ ಶ್ರದ್ಧೆಯಿಂದ ಇದನ್ನು ಚಿಂತನೆ ಮಾಡಿದ್ರೆ ಜಗತ್ತಲ್ಲಿ ಬೇಕಾದನ್ನು ಕೊಡುತ್ತೆ. ಆಯಿತಾ? ಅಂಥ ಒಂದು ಶಕ್ತಿ ಈ ಭಾವಪ್ರಕಾಶಕ ಟಿಪ್ಪಣಿಗೆ ಹರಿಕಥಾನುಸಾರಕ್ಕೆ ಇದೆ ಅಂತ ಹೇಳ್ತಾ, ಇದೇ ರೀತಿ ಸಂಪೂರ್ಣವಾದ 31 ಇನ್ನೂ ಸಂಪೂರ್ಣ ಹರಿಕಥಾನುಸಾರದ ಚಿಂತನೆ ನಡೀಲಿ, ಫಲಸ್ತುತಿದು ಚಿಂತನೆ ಆಗಲಿ. ಅದನ್ನೆಲ್ಲ ಒಗ್ಗೂಡಿ ತದನಂತರದಲ್ಲಿ ವಿಶೇಷವಾಗಿ ಹರಿಕಥಾನುಸಾರ ಹೋಮವನ್ನು ಮಾಡೋಣ. 32 ಜನರಲ್ಲಿ ಆ ಒಂದೊಂದು ಪದ್ಯದ ಆವಾಹನೆಯನ್ನು ಮಾಡಿ ಅವರಿಗೆ ಕಲಶಾದಿಗಳನ್ನು ದಾನ ಕೊಟ್ಟು ಸಮಗ್ರವಾಗಿ ಹರಿಕಥಾನುಸಾರ ಪಾರಾಯಣವನ್ನು ಮಾಡೋಣ. ಜಗನ್ನಾಥದಾಸರ ಸನ್ನಿಧಾನ ಇಲ್ಲಿ ಬರೋ ಹಾಗೆ ಮಾಡೋಣ ಅಂತ ಹೇಳ್ತಾ, ಏನು ವಿಶೇಷವಾಗಿ ಜಯಸಿಂಹ ಅವರು ಮಾಡ್ತಾ ಇದ್ದಾರೆ, ಬಹಳ ಸಂತೋಷ. ಎಷ್ಟು ಜನ ಪರಮ ಭಗವದ್ ಭಕ್ತರು ಇದನ್ನು ಆಧಾರದಿ ಕೇಳೋದು ಅಂದಾಗ ನಾವು 4 ಜನ ಕೇಳೋಣ ಅಂದ್ಕೊಂಡ್ವಿ. 100 ಜನ ಡೈಲಿ ಕೇಳ್ತಾ ಇದ್ದಾರೆ, 100 ಜನ ಡೈಲಿ ಕೇಳ್ತಾ ಇದ್ದಾರೆ. ನಿನ್ನೆ ನಾವು ಹಾಕಿಲ್ಲ, ಮಂಗಳ ಆದಮೇಲೆ ಅಂತ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ, ಹಾಕಿಲ್ಲ ಅಂತ. ಆ ಥರ ಕೇಳುವಂಥ ಆಸಕ್ತಿ ಇರೋರಿದ್ದಾರೆ ಅಲ್ವಾ? ಪಿಬತ ಭಾಗವತಂ ರಸಂ ಆಲಯಂ ಅಂತ ಅಲ್ವಾ? ಯಾರಿಗೆ? ಮುಹುರಹೋ ರಸಿಕಾಹ. ಇದರಲ್ಲಿ ರಸಿಕತೆ ಇರಬೇಕಂತ, ಕೇಳಬೇಕು, ಇನ್ನೂ ಬೇಕು ಅಂತ ಇರಬೇಕಂತೆ. ಭಾಗವತ ಹೇಳಿದೆ, ಪಿಬತ ಯಾವ್ದನ್ನು ಕುಡಿಬೇಕು ಈ ಅಮೃತನ? ಹರಿಕಥಾ ಅಮೃತ ಸಾರ ಲೋಟಕ್ಕೆ ಹಾಕೊಡಿ ಕುಡಿತೀನಿ ಏನಕ್ಕಾಗತ್ತಾ? ಯಾವ್ದ್ರಲ್ಲಿ ಕುಡಿತೀನಿ? ಈ ಕಿವಿನೇ
ಈ ಕಿವಿ ಒಳಗಡೆ ಕುಡಿತಾ ಇದ್ದೀನಿ ಅಂತ ಅಲ್ವಾ. ರಸಮಾಲಯ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಅಂದಂಗೆ ಆ ರೀತಿ ವಿಶೇಷವಾಗಿ ನಡೀಲಿ. ತನ್ನ ಮೂಲಕ ಎಲ್ಲ ಗುರುಗಳ ಅನುಗ್ರಹ ನಮಗಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಗುರು ಮಧ್ವೇಶಾರ್ಪಣಮಸ್ತು. ಏನು ಯೋಗ್ಯತೆ ಇಲ್ಲರೋ ಸಣ್ಣ ಜೀವ ನಾನು, ಕೇವಲ ಗುರುಕರಣೆ. ನನ್ನ ಗುರುಗಳ ಪಾದ ತೊಳೆದು ಆ ಜಲ ಪ್ರೋಕ್ಷಣೆ ಮಾಡಿಕೊಂಡಾಗ, ಅದರ ತೀರ್ಥ ತಗೊಂಡಾಗ ಇಂಥ ಜ್ಞಾನ ನನಗೆ ದೇವ್ರು ಕೊಡ್ತಾನೆ. ಎಲ್ಲ ನನಗೆ ಸರ್ವಸ್ವ ನನ್ನ ಗುರುಗಳು. ಕೇವಲ ಅವ್ರ ಕರುಣೆಯಿಂದ ಇದೆಲ್ಲ ಆಗ್ತಿದೆ. ಅವ್ರ ಮೂಲಕ ತಂದೆ ಬುದ್ಧ ಮೋಹನ್ ದಾಸರು, ಪದ್ಮನಾಭ ದಾಸರು, ಜಗನ್ನಾಥ ದಾಸರು, ವಿಜಯದಾಸರು ಎಲ್ಲ ಮಹನೀಯರನ್ನ ನನ್ನ ಗುರುಗಳಲ್ಲಿ ನಾನು ನೋಡ್ತಿದ್ದೀನಿ. ಇವರೊಬ್ಬರು ತೃಪ್ತಿ ಪಟ್ಟರೆ ನನಗೆ ವೇದವ್ಯಾಸ ದೇವ್ರ ತನಕ ಎಲ್ಲ ತೃಪ್ತಿ ಆಗುತ್ತೆ. ಕೇವಲ ಗುರುಗಳ ಸೇವೆ, ಅದರ ಮೂಲಕ ಹರಿವಾಯುಗಳ ಸೇವೆ, ಎಲ್ಲ ಹಿರಿಯರ ಸೇವೆ ಅಂತ ಅನ್ಕೊಂಡು ಮಾಡ್ತಿದ್ದೀನಿ. ತಪ್ಪುಗಳಿದ್ದರೆ ಗುರುಗಳು ಕ್ಷಮಿಸಿ ಮನ್ನಿಸ್ಬೇಕು. ಬಹಳ ಅತ್ಯದ್ಭುತವಾಗಿ ಹೇಳ್ತಾ ಇದ್ದೀರಾ. ಇನ್ನೂ ವಿಶೇಷವಾಗಿ ಧೈರ್ಯವನ್ನು ತಗೊಂಡು ಇನ್ನೂ ಮುನ್ನುಗ್ಗಿ ಈ ಗ್ರಂಥ ಆದ್ಮೇಲೆ ಮತ್ತೆ ವಿಜಯದಾಸರ ಸಮಗ್ರ ಸುಳಾದಿ ಆಗಲಿ, ಎಲ್ಲ ಬೇರೆ ಬೇರೆದೆಲ್ಲ ಇನ್ನೂ ವಿಶೇಷವಾಗಿ ನಡೀಲಿ. ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ಇದು ಹೀಗೆ ನಿರಂತರವಾಗಿ ನಡೀಲಿ ಅಂತ ಆಶಿಸ್ತಾ ಕೃಷ್ಣಾರ್ಪಣ.